ಇಷ್ಟೊತ್ತಾದರೂ ಅದರಲ್ಲಿ ಏನು ಮಾಡ್ತಾ ಇದೀಯಾ? ಅರಸು ಚಕ್ರವರ್ತಿ. ಅರಸು ಅಂದರೆ ರಾಜ, ಚಕ್ರವರ್ತಿ ಅಂದರೆ ರಾಜಂಗೆ ರಾಜ. ಎಲ್ಲನೂ ಕಂಟ್ರೋಲಲ್ಲಿ ಇಟ್ಕೊಂಡಿರೋನು ಲೀಡರ್, ಅಷ್ಟೇ ತಾನೇ? ನಿನಗೇನೋ ಹುಚ್ಚಿಗಿಚ್ಚು ಹಿಡ್ದಿದ್ಯಾ? ಹೀಗೆ ಮಾತಾಡ್ತಿದ್ರೆ ಹುಚ್ಚಿಡಿಯುತ್ತೆ. ಈ ಥರ ಚಕ್ರವರ್ತಿ, ಡೈರೆಕ್ಟರ್ ಜನರಲ್ ಎಲ್ಲನೂ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಳಿದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸಾಕು ಸುಮ್ಮನೆ ಮಲ್ಕೊಳ್ಳೋದನ್ನ ನೋಡು. ಏನೇ? ಒಂದ್ ಕಾಡಲ್ಲಿ ಆದಿವಾಸಿ ಜನಗಳಿದ್ದಿದ್ದ ಜಾಗದಲ್ಲಿ ಇವ್ರು ಏನ್ ಮಾಡಿದ್ರು ಅಂದ್ರೆ ನೀನ್ ಇದ್ರ ಬಗ್ಗೆ ತಿಳ್ಕೊಳಲ್ವಮ್ಮ? ನನಗೆ ಇಂಟ್ರೆಸ್ಟ್ ಇಲ್ಲ. ಈ ತರ ಕೊಲೆಗಾರರ ಬಗ್ಗೆ ಹಿಸ್ಟ್ರಿ ತಿಳ್ಕೊಂಡೆ ನಾನು ಬೆಳೆದಿದ್ದು, ನಿನಗೆ ಗೊತ್ತಾಯ್ತಾ? ಅದಕ್ಕೆ ಅದೆಲ್ಲ ಕಟ್ಕತೆಗಳು ಅಂತ ತಿಳ್ಕೊಬೇಡ. ಕೊಲೆಗಾರಗಳ ಚರಿತ್ರೆ ಅದನ್ನ ಕೇಳಿಸ್ಕೊಂಡಿರಮ್ಮ. ಸೋ ಕ್ರೂಯಲ್. ನಿಂತ್ಕೊಳ್ಳೋ. ಓಡ್ಬೇಡ. ನಿಂತ್ಕೊಳ್ಳೋ. ಸಿಗಾಕೊಂಡ? ಯಾರೋ ನೀನು? ಹಿಡಿಯಕ್ಕಾಗ್ದಿರೋ ಕಾಡಂದಿನ? ನಿನಗೆ ಗೊತ್ತು ಕಣೋ, ಇಲ್ಲ ಅಂದಿದ್ರೆ ತಪ್ಪಿಸ್ಕೊಳ್ಳೋಕೆ ಇಷ್ಟು ದೊಡ್ಡ ಹೋರಾಟ ಮಾಡ್ತಿರ್ಲಿಲ್ಲ ಅಲ್ವಾ? ನೀವೆಲ್ಲರೂ ಚಂದ್ರು ಅಂತ ಕರೆಯೋ ಆ ಲೀಡರ್ ಆದಿತ್ಯನ ನಿನಗೆ ಮಾತ್ರ ಗೊತ್ತಿರೋ ಒಂದು ಸೀಕ್ರೆಟ್ ಜಾಗದಲ್ಲಿ ನೀನು ಬಚ್ಚಿಟ್ಟಿದೀಯ. ನಿನಗೆ ಮಾತ್ರ ಗೊತ್ತಿರೋ ಕಾಡು ಒಳಗಡೆ ಇರೋ ಆ ಜಾಗದಲ್ಲಿ ಸ್ಟೇಟ್ನ ಎದುರಿಸಿ ಯುದ್ಧ ಮಾಡ್ತಿರೋ ಆ ಕ್ರಿಮಿನಲ್ನ ತುಂಬಾ ವರ್ಷಗಳಿಂದ ನಾವು ಹುಡುಕ್ತಾ ಇದೀವಿ. ಮೊದಲು ಕೇರಳದಲ್ಲಿ, ಆಮೇಲೆ ಒರಿಸ್ಸಾದಲ್ಲಿ, ಆಮೇಲೆ ವರಂಗಲಲ್ಲಿ, ಈಗ ನಮ್ಮ ಕರ್ನಾಟಕದಲ್ಲಿರೋ ಆದಿವಾಸಿ ಗ್ರಾಮಗಳಿಂದ ಹಿಡಿದು ಎಷ್ಟೋ ಗ್ರಾಮಗಳಲ್ಲಿ ತಿರುಗ್ತಾ ಇದ್ದಾನೆ. ಅವನ್ನ ಕಾಪಾಡೋದಕ್ಕೆ ನಿಮ್ಮಂತ ಮುಟ್ಟಾಳ್ರು ಬೇರೆ ಇದ್ದಾರೆ. ಹೇಳು, ಇವಾಗ ಎಲ್ಲಿದ್ದಾನ ಚಂದ್ರು? ಹೇಳ್ತೀಯಾ ಇಲ್ವಾ? ಇಲ್ಲ ಅಂದ್ರೆ ಆಗೋದೇ ಬೇರೆ.
ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ದೇವರು ಇವ್ರಿಗೂ ಬುದ್ಧಿ ಕೊಟ್ಬಿಟ್ಟಿದ್ದಾನೆ. ಏನ್ ಮಾಡೋಣ, ಮುಟ್ಟಾಳ್ತನೂ ಇದೆ. ಕಾದರ್, ಸರ್. ಈ ನೀಯತ್ತಿನ ನಾಯಿಗೆ ಸ್ವಲ್ಪ ಅರ್ಥ ಆಗೋಗಿ ಹೇಳಿ. ಸಾರ್ ಹೇಳಿದ್ ಕೇಳಿಸ್ಕೊಂಡಲ್ಲ. ಪೊಲೀಸ್ ಹುಡುಕ್ತಾ ಇರೋ ಇಂಡಿಯಾಗೆ ಬೇಕಾಗಿರೋ ಆತಂಕವಾದಿನ ನೀನ್ ಬಚ್ಚಿಟ್ಟಿದ್ಯಾ. ಎಲ್ಲಿದ್ದಾನೆ ಅಂತ ಹೇಳಿದ್ರೆ ನೀನ್ ಉಸಿರಾದ್ರೂ ಉಳಿಯುತ್ತೆ, ಇಲ್ಲ ಅಂದ್ರೆ ಬೇರೆಯವ್ರಿಗೆಲ್ಲ ಆಗಿದ್ ನಿನಗೆ ಗೊತ್ತಲ್ವಾ? ಅವನು ಎಲ್ಲಿದ್ದಾನೆ ಅಂತ ಈ ಜಗತ್ತಲ್ಲಿ ನಿನ್ನೊಬ್ಬನಿಗೆ ಗೊತ್ತಿರೋದು. ಹೇಳೋ, ಚಂದ್ರು ಎಲ್ಲೋ ಇದ್ದಾನೆ? ಏನಕ್ಕೋ ಅವನ್ನ ಕಾಡೊಳಗಡೆ ಔಸಿಟ್ಟು ನಿನ್ ಜೀವನ ಪಣಕ್ಕಿಡ್ತಿದ್ಯಾ? ಕೇಳೋದಕ್ಕೆ ಉತ್ತರ ಕೊಡೋ. ನಮ್ ಮುಂದೆ ಆಟ ಆಡಕ್ ನೋಡಿದ್ರೆ ಬೀದಿ ಹಣ ಆಗ್ಬಿಡ್ತೀಯ, ನಾಯಿ ನನ್ನ ಮಗನೇ. ರಕ್ತದ ಸಾಕ್ಷಿಯಾಗಿ ಅವರು ನಮ್ಮ ಊರಿಗೆ ಬಂದ್ರು. ಜೀವ ಕೊಡೋಂತ ಹಾಡಿದು. ಹಸಿದವನಿಗೆ ಅನ್ನ ಕೊಡೋ ಥರದ ಹಾಡು. ನಮ್ಮ ಗ್ರಾಮಕ್ಕೆ ಮಾತ್ರ ಅಲ್ಲ, ಎಷ್ಟೋ ಗ್ರಾಮಗಳಿಗೆ ಕಾವಲಾಗಿದ್ದಾರೆ ಈ ಚಂದ್ರು ಅವರು. ಹಾಡು ಕೇಳೋದು ಮಾತ್ರ ಅಲ್ಲ, ಹಾಡಿನ ಮೂಲಕ ಬರೋ ವಿಷಯಗಳನ್ನು ನಾವು ಅಳವಡಿಸ್ಕೋಬೇಕು. ಕಾಲ ಕಾಲಗಳಿಂದ, ಅಂತಸ್ತಿನಿಂದ, ಜಾತಿಯಿಂದ, ನಮ್ಮ ಕೆಲಸದಿಂದ ತುಳಿಸ್ಕೊಂಡು ಕಷ್ಟಪಡ್ತಾ ಇರೋಂಥ ನಮ್ಮ ಸಮುದಾಯ ಇನ್ಮೇಲಾದ್ರೂ ನಾವು ಪುಟಿದು ಹೇಳಬೇಕು. ನಮ್ಮನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಖಜಾನೆಲಿರೋ ದುಡ್ಡನ್ನ ತಿಂದು ತೇಗ್ತಾ ಇರೋಂತ ಆ ಕದೀಬರನ್ನ ಎದುರಿಸಬೇಕು ಅಂತ ಚಂದ್ರು ಅಣ್ಣ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಬಾಳೋಂತ ಅಧಿಕಾರ ಅವ್ರಿಗೆ ಹೇಗಿದೆಯೋ ಹಾಗೆ ನಮಗೂ ಇದೆ ಅಂತ ಹೇಳ್ತಿದ್ದಾರೆ. ಬೇರೆಯವ್ರ ತಟ್ಟೆನ ಕಿತ್ಕೊಂಡು ತಿಂದು ಕೈ ಒದರೋ ತರ ಇರಬಾರ್ದು. ಮನುಷ್ಯನಾಗಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಅದರಲ್ಲಿ ಅಧಿಕಾರ ಇದೆ. ಎಷ್ಟು ಸಲ ಕತ್ತಸರು ತಿರ್ಗಾ ಚಿಗುರ್ಕೊಂಬರ್ತವೆ ಈ ಕಮ್ಯುನಿಸ್ಟ್ ನನ್ನ ಮಕ್ಕಳು. ಕಾದರ್ ಸರ್, ಎಲ್ಲಿ ಅವನು? ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ. ಚಂದ್ರು ಎಲ್ಲಿ? ಗೊತ್ತಿಲ್ಲ. ಗೊತ್ತಿಲ್ವಾ? ನಿನಗ್ ನಾನು ಗೊತ್ತು ಮಾಡ್ತೀನಿ, ಬಾರೋ. ಹತ್ತಿಸ್ರು ಒಳಗಡೆ. ಅಣ್ಣ, ಸೂಲಿಪೋ. ಏನು? ಸೂಲಿಪೋ. ಕಾಮ್ರೇಡ್, ನೀನ್ ಹೇಳಿದ್ರ ಅರ್ಥ ಏನೋ? ಅದೊಂದು ಪಾಸ್ ಕೊಡ್ತಾರ. ನಾಯಕರು ಜಾನ್ ಹೇಳ್ಕೊಟ್ರು, ಇಂಥ ಸಮಯದಲ್ಲಿ ಆ ಥರನೇ ಮಾತಾಡ್ಬೇಕು. ನೀನ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ಉಲ್ಟಾ ಮಾಡಿ ಮಾತಾಡ್ಬೇಕು. ಸಲೀಪೋ ಅಂತಂದ್ರೆ ಪೊಲೀಸರು ಅಂತ ಅರ್ಥ. ಈಗ ನಿಮ್ಗೆ ಅರ್ಥ ಆಯ್ತು? ವೆರಿ ಗುಡ್. ನೀನೇ ನಿಜವಾದ ಕಾಮ್ರೇಡ್. ಈ ತರ ಹೇಳೋದು ಕೂಡ ಒಳ್ಳೆ ಐಡಿಯಾನೇ. ಅವ್ರಿಗೆ ಅರ್ಥ ಆಗಲ್ಲ ಅಲ್ವಾ? ನಿಮ್ಮನ್ನ ಕಾಪಾಡಕ್ಕೋಸ್ಕರ ಸೇವೆಗೆ ಜಿಂದಾಬಾದ್, 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 ಸೇವೆಗೆ ಜಿಂದಾಬಾದ್. ಚಂದ್ರು ಒಂದು ಥರದಲ್ಲಿ ಒಂದು ರಾಮನಾಗಿದ್ರು ಇನ್ನೊಂದು ಥರದಲ್ಲಿ ಅವನು ರಾವಣನೇ. ಹುಷಾರಾಗಿರ್ಬೇಕು. ಅವನು ಅಷ್ಟೊಂದು ಆಪತ್ತಾಗಿರೋನ ಸರ್? ಈ ಸಣ್ಣ ಊರಲ್ಲಿ ಮಾತ್ರ ಅಲ್ಲ, ಇಂಡಿಯಾ ಪೂರ್ತಿ ಹಾಡು ಹೇಳ್ಕೊಂಡೇನೆ ಜನರಿಗೆ ರೆವಲ್ಯೂಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾನೆ ಈ ಚಂದ್ರು. ಆದ್ರೂನು ನಮ್ ಕಣ್ಣಿಗೆ ಮಣ್ಣೆ ಹರ್ಚಿ ನಮ್ ಕಾಡೊಳಗಡೆ ಹೇಗ್ ಬಂದ ಅನ್ನೋದೇ ಗೊತ್ತಿಲ್ಲ. ಒಂದು ಕಣ್ಣಿದ್ರೆ ಸಾಲದು, 3-4 ಕಣ್ಣು ಬೇಕಾಗ್ತವೆ ಅವನನ್ನು ಕಂಡು ಹಿಡಿಯೋದಕ್ಕೆ.
ಏನಾಯ್ತು? ಪಂಚರ್ ಆಗೋಯ್ತು ಸರ್. ಕಮಾನ್, ಎಲ್ರು ಬಚ್ಚಿಟ್ಕೊಳ್ಳಿ. ಕಾಡು ನಾಯಿಗಳ ಜೊತೆ ಹೋರಾಟಕ್ಕೆ ಸಂಚು. ನೀನೇನ್ ದೊಡ್ಡ ಇವನ ಅಥವಾ ಕಮ್ಯುನಿಸ್ಟ್ಗಳಲ್ಲಿ ದೊಡ್ಡ ತಲೆನಾ? 24 ಗಂಟೆಯಿಂದ ನಿನ್ನ ಕೇಳ್ತಾನೆ ಇದ್ದೀವಿ. ಇವಾಗ್ಲಾದ್ರೂ ಹೇಳು, ಆ ಚಂದ್ರು ಈ ಕಾಡಲ್ಲಿ ಎಲ್ಲಿದ್ದಾನೆ ಅಂತ ಹೇಳ್ತೀಯೋ ಇಲ್ವೋ? ಬಿಟ್ಬಿಡಿ ಸರ್, ಅವರು ತುಂಬಾ ಒಳ್ಳೆಯವರು. ಇವಾಗ ಮಾತ್ರ ನಿನ್ ಮಾತು ಬಂತಾ? ಹೇಳೋ. ಆವತ್ತು ನಮ್ ಡಿಪಾರ್ಟ್ಮೆಂಟ್ ಅವ್ರು 3 ಜನ ಪ್ರಾಣ ತೆಗ್ದು ಅವನು ಎಲ್ಲಿಗೋ ಹೋದ? ಅದ್ ನಿಮ್ಗೆ ಗೊತ್ತಲ್ಲ ಸರ್, ನಾನು ಹೇಳ್ಬೇಕಾ? ಎಷ್ಟ್ ಸಿಕ್ತು? ಸ್ವಲ್ಪನೇ, ಆದ್ರೆ ನೀನ್ ಕೊಡಲ್ಲ. ನನಗೂ ಸ್ವಲ್ಪ ಕೊಡು ಅಲ್ವಾ? ಇವಳೊಬ್ಳು ಕೈ ಕೊಡೆ, ಸ್ವಲ್ಪ ಕೊಡ್ತೀನಿ ಅಷ್ಟೇ. ಸ್ವಲ್ಪ ಹಾಕು. ಸರ್ಚ್. ಏಯ್ ಚಂದ್ರು, ನಿನ್ ಜೊತೆ ಜಗಳ ಮಾಡೋದಕ್ಕೆ ಅಂತ ನಾವಿಲ್ಲಿಗೆ ಬರಲಿಲ್ಲ. ನೀನೇ ಬಾ. ಚಂದ್ರು ನಿಮ್ಮ ಕಾಡಿನ ರಾಜ. ನಿನ್ನ ಈ ಕಾಡಿಗೆ ನಾವೆಲ್ಲರೂ ನೇರವಾಗಿ ಬಂದಿದ್ದೀವಿ. ನಿನಗೆ ಧೈರ್ಯ ಅನ್ನೋದಿದ್ರೆ ನೀನ್ ನೇರವಾಗಿ ಬಾ. ಬಾ. ಏ ಚಂದ್ರು. ಇರೋವರೆಗೂ ಹೋರಾಡಬೇಕು, ಇಲ್ಲ ಅಂದ್ರೆ ಸಾಯ್ಬೇಕು. ನಮ್ ಜೀವಕ್ಕೆ ನೀವು ಕೊಡೋ ಬೆಲೆ ಅಷ್ಟೇ ತಾನೇ? ನಮ್ ಜೊತೆಲಿರೋರು ಸಾಯ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ನಿರಲ್ಲ. ಪೊಸಿಷನ್. ಅದಕ್ಕೆ ಗವರ್ಮೆಂಟ್ ಇದೆ, ಕಾನೂನಿದೆ. ಸಾಕು. ನೀನ್ ಈ ಹೋರಾಟದ ಹೆಸರಲ್ಲಿ ಮಾಡ್ತಿರೋದಲ್ಲ. ಎಂಜಲ್ ಕಾಸೆ ಪಡೋ ನಿನ್ನಂತವನ್ಗೆ ನಮ್ ಗ್ರೂಪ್ ಬಗ್ಗೆ ಏನ್ ಗೊತ್ತಿದೆ? ಸಾವ್ಗೆ ಯಾವತ್ತೂ ನಾವು ಭಯ ಪಟ್ಟಿಲ್ಲ. ಕೇಳಿಸ್ಕೋ, ನಾವು ಸತ್ರು ನಮ್ಮಂತವ್ರು 100 ಜನ ಹುಡ್ಕೋತಾರೆ. ನಮ್ ಹೋರಾಟ ಮುಂದುವರಿಯುತ್ತೆ. ಗೆಳೆಯ, ಏಯ್
ಬೇಗ 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 ಹೋಗಿ ಹೊಡಿ ಹೊಡಿ Come on! ಛೇ, ತಪ್ಪಿಸ್ಕೊಂಡ್ಬಿಟ್ನಲ್ಲ. ಈ ಜಾಗ ನನಗೆ ಮಾತ್ರ ಗೊತ್ತಿರೋದು. ಇಲ್ಲಿ ಯಾರೂ ಬರೋದಿಲ್ಲ. ಈ ಊರಿನ ದೇವತೆ ನಿಮ್ಮನ್ನು ಕಾಪಾಡ್ತಾಳೆ, ಇಲ್ಲ ಈ ಚಿನ್ನು ನಿಮ್ಮನ್ನು ಕಾಪಾಡ್ತಾನೆ. ಏನೂ ಆಗಲ್ಲ, ಏನೂ ಆಗಲ್ಲ. ಇಲ್ಲಿನ ನಾಟಿ ಔಷಧಿ ಇದು. ಬೇಗ ಗಾಯ ವಾಸಿ ಆಗತ್ತೆ. ನೀವು ಚೆನ್ನಾಗಿ ನಿದ್ದೆ ಮಾಡ್ತೀರಾ? ಹೇಳು ಕಾಮ್ರೇಡ್, ಇದೆಲ್ಲ ಯಾಕೆ ಮಾಡ್ತಿದ್ಯಾ? ನೀವು ಖಂಡಿತ ಸಾಯಬಾರ್ದು ನಾಯಕ್ರೆ. ನೀವು ಬದುಕಬೇಕು. ಸಾಯೋದಕ್ಕೆ ನಮ್ಮಂತವ್ರು ಇದೀವಲ್ವಾ? ಇದೇ ದಾರಿ ತಾನೆ? ಇಲ್ಲಿ ನಮ್ಗೆ ಗೊತ್ತಿರೋದೆಲ್ಲ ನೇರವಾದ ದಾರಿನೇ ಸರ್. ಹಾಗಾದ್ರೆ ಓಡಿಸ್ಕೊಳಕ್ ಮುಂಚೆನೆ ಸತ್ಯ ಹೇಳ್ಬೇಕು ತಾನೆ? ಇದಾದ್ಮೇಲೆ ಹೊಡೆದ್ರೆ ನೀನ್ ಜೀವಂತವಾಗೇ ಇರಲ್ಲ. ಒಳಗಡೆ ಹೋಗಿ ನೋಡಿ ಸರ್. ಸರ್ಚ್ ಸರ್, Of the war, we are establishing what will be our norm, revolutionary truth. Our actions have demonstrated the integrity of our words. We regret the shedding of innocent blood by those who died. But peace cannot be built with mortars and machine guns. As those clowns in braided uniforms would have us believe, they try to portray us as common murderers. But they never have been. ಅವ್ನು ತಪ್ಪಿಸ್ಕೊಂಡು ಹೋಗಿದ್ದಾನೆ ಸರ್. ಇವನ್ನ ಇಟ್ಕೊಂಡು ಇಷ್ಟ ತನಕ ಕಷ್ಟಪಟ್ಟಿದ್ದು ವೇಸ್ಟ್ ಸರ್.
ಗೊತ್ತು ಸರ್. ಒಂದು ಇಡೀ ದಿನ ನಾನು ಕಾಣಿಸ್ಲಿಲ್ಲ ಅಂತಂದರೆ ಅಪಾಯ ಇದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಎರಡನೇ ದಿನನೇ ನಿಮಗೆ ಗುಣ ಆಗುತ್ತೆ, ಗಾಯ ಎಲ್ಲ ವಾಸಿ ಆಗುತ್ತೆ. ಗಾಯ ವಾಸಿ ಆದಮೇಲೆ ಅವ್ರು ಖಂಡಿತ ಹೋಗಿರ್ತಾರೆ. ಇವತ್ತು 4ನೇ ದಿನ. ನಾಯಕರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಇಷ್ಟು ಟೈಮ್ ಸಾಕು. ಹೋಗಿ ಸರ್, ಎಲ್ಲಾದರೂ ನಿಮಗೆ ಕತ್ತಿ ಸಿಕ್ಕಿದ್ರೆ ಮೀಸೆನೆಲ್ಲ ತೆಗೆದುಬಿಡಿ. ಏಯ್, ಅವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಸರ್. ನೀವಷ್ಟು ಸುಲಭವಾಗಿ ಅವರನ್ನು ಹಿಡಿಯೋದಕ್ಕೆ ನಮ್ಮಂಥವ್ರು ಬಿಡೋದೂ ಇಲ್ಲ. ಪರದೇಸಿ ನನ್ನ ಮಗನೇ, ಎಲ್ಲಾನು ಪ್ಲಾನಾ? ಇನ್ಮೇಲೆ ನಿಂಗೆ ಜಾಗ ಇಲ್ಲ ಈ ಆಟದಲ್ಲಿ. ಇನ್ಮೇಲೆ ನಿನಗೆ ಯಾವುದೇ ರೀತಿ ಸ್ಥಾನ ಇಲ್ಲ. ಆದ್ರೆ ಅವನ್ ಲೀಡರ್ ಪ್ರಾಣ ಕಾಪಾಡಿ ತನ್ನ ಜೀವನ ಬಲಿ ಕೊಟ್ಟು ಒಬ್ಬ ಆದಿವಾಸಿಯ ತ್ಯಾಗನ ತಿಳ್ಕೊಳ್ಬಹುದಾದಾಗ ಅವನ್ ಮನಸ್ಸಲ್ಲಿ ಆರ್ದಿರೋ ಗಾಯ ಆಗೋದು ಉಳ್ಕೊಳತ್ತಲ್ವಾ? ಅವನ ನೋವು ನನಗೆ ಬೇಕು. ಹೋಗಿ ಸೇರ್ಕೊಳ್ಳೋ. ರಾಹುಲ್, ಆ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡು. ನನ್ನ ಪ್ರಕಾರ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿದ್ದೀನಿ. ಅದು ನನಗೆ ತೃಪ್ತಿ ಕೊಟ್ಟಿದೆ. ನನಗೆ ಸ್ಟೇಟೇ ಮುಖ್ಯ. ಅದಕ್ಕೆ ಗೌರವಾರ್ಥದಿಂದ ನನಗೆ ಸಿಕ್ಕಿರೋದೆ ಇಲ್ಲಿರೋ ಈ ಮೆಡಲ್ಸ್. ಚೆನ್ನಾಗಿದೆ. ಇನ್ನೊಂದು ಅರ್ಥದಲ್ಲಿ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ಅದು ಕೂಡ ಸಹಾಯ ಮಾಡುತ್ತೆ. ಕೊನೆದಾಗ ಒಂದೇ ಒಂದು ಪ್ರಶ್ನೆ. ಅವತ್ತು ತಪ್ಪಿಸ್ಕೊಂಡ ಆ ಚಂದ್ರು ಇವಾಗ ಎಲ್ಲಿರ್ಬೋದು ಅಂತ ಅನ್ಕೊಂಡಿದ್ದೀರಾ? ಯಾವುದಾದ್ರೂ ಒಂದು ಟ್ರೈಬಲ್ ಏರಿಯಾದಲ್ಲಿ ಇವಾಗಲೂ ಏನೋ ಒಂದು ಹೋರಾಟ ಮಾಡ್ತೀನಿ ಅಂತ ಸುತ್ತಾಡ್ತಿರ್ಬೋದು. ನಾನು ರಿಟೈರ್ ಆಗೋದ್ರೊಳಗೆ ಅವ್ನು ಹೇಗಾದರೂ ಹಿಡಿತೀನಿ. ಅದೇ ನನ್ನ ಕಡೆ ಟಾರ್ಗೆಟ್. ಥ್ಯಾಂಕ್ ಯು ಸರ್. ನೀವು ಬ್ಯುಸಿ ಇರೋ ಟೈಮಲ್ಲಿ ನಾವು ತೊಂದರೆ ಕೊಟ್ಟಿದ್ದಕ್ಕೆ ನಮ್ಮನ್ನು ಕ್ಷಮಿಸ್ಬಿಡಿ. ಈ ಸರ್ವಿಸ್ ಸ್ಟೋರಿ ನನಗೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ವೀರರಾಗಿ ತುಂಬಾ ಜನರಿದ್ದಾರೆ, ಆದ್ರೆ ಅವರ ಚರಿತ್ರೆ ಯಾರಿಗೂ ಗೊತ್ತಿರೋದಿಲ್ಲ. ಗೊತ್ತು ಸರ್. ಈ ರೀತಿ ಕೊಲೆ ಮಾಡೋರ ಹಿಸ್ಟ್ರಿನ ಬಿಟ್ಟು ಬೇರೆ ಯಾವ ವಿಷಯನೂ ಎಲ್ಲೂ ಮಾತಾಡಲ್ಲ. ಎನಿವೆ ಥ್ಯಾಂಕ್ಸ್. ನಮ್ಮ ಚಾನೆಲ್ ಅವರು ನಾವು ಸೇರಿ ನಿಮ್ಗೇನೋ ಒಂದು ಕೊಡ್ಬೇಕಂತಿದೀವಿ. ಓ ಶ್ಯೂರ್. ಏನಾಯ್ತು ದಿಢೀರಂತ ಸುಮ್ಮನಾಗೋದ್ರಿ?
ನಾನು ಏನೋ ಒಂದು ಯೋಚನೆ ಮಾಡ್ತಿದ್ದೆ. ಅವ್ರ ಹಸಿವಿನ ನೋವು ಇವತ್ತಿನವರೆಗೂ ತೀರಿಲ್ಲ ಸರ್. ಮುಂದೆ ಬರೋ ಕಾಲದಲ್ಲಿ ಅವ್ರು ಎಲ್ಲನೂ ಸಹಿಸ್ಕೊಂಡು ಅವ್ರು ಇವಾಗಲೂ ಕೆಲವೊಂದು ಕಾಡುಗಳಲ್ಲಿ ಜೀವನ ಮಾಡ್ತಾನೆ ಇದ್ದಾರೆ. ಏಟ್ ಬಿದ್ದು ಕೆಳಗಡೆ ಬೀಳೋವರೆಗೂ ಅಲ್ಲೇ ಸ್ಟೇ. ಕಷ್ಟಪಟ್ಟು ಕಟ್ಟಿರೋ ಮನೆ. ಐ ಲವ್ ದಿಸ್ ಹೌಸ್. ಸರ್, ಏನೋ ವಿಷಯ? ತುಂಬಾ ಲೇಟ್ ಆಯ್ತು, ಕ್ಲೋಸ್ ಮಾಡಬೇಕು. ನಿನ್ನ ಕ್ಲೋಸ್ ಮಾಡ್ಬಿಡ್ತೀನಿ ಕಳ್ಳನ್ ಮಗನೇ. ಸರ್ ಸರ್ ಏನೋ ನಗ್ತಿದ್ಯಾ ಕಳ್ಳನ್ ಮಗನೇ? ಟೆಲ್ ಮಿ, ಅಜಯ್ ಮಲ್ಯಾನ ವೇರ್? ಆರ್ ಯು ಶೋರ್? ವೇಟ್, ಐ ಆಮ್ ಕಮಿಂಗ್. ಏ ಹನುಮಂತು, ನಮ್ಮ ಕರ್ನಾಟಕ ಸ್ಟೈಲಲ್ಲಿ ನಿನ್ಗೊಂದು ಮಾತು ಹೇಳ. ನೀನು ಮಾರ್ತಿರೋ ಬೀರ್ ಓನರ್ ಕತೆ ಮುಗೀತು. ಏನ್ ಸರ್ ಹೇಳ್ತಿದ್ದೀರಾ? ಅದನ್ನೆಲ್ಲ ಮತ್ತೆ ಹೇಳಕ್ಕಾಗಲ್ಲ. ಅಜಯ್ ಮಲ್ಯಾನ ಚಾಪ್ಟರ್ ಮುಗೀತು. ಓ,
ಏನಾದರೂ ಕ್ಲೂ ಸಿಕ್ತಾ? ಯಾರು ಇನ್ಫಾರ್ಮ್ ಮಾಡಿದ್ದು? ಒಬ್ಬ ಕರ್ನಾಟಕದವನು ಸರ್, ಇಲ್ಲಿ ಪೋಸ್ಟ್ ಹಾಕೋದಕ್ಕೆ ಬಂದಿದ್ದಾನೆ, ಅವನೇ ಇನ್ಫಾರ್ಮೇಶನ್ ಕೊಟ್ಟಿದ್ದು. ನಾನು ಪೋಸ್ಟರ್ ಅಂಟಿಸ್ತಾ ಇದ್ದೆ, 2 ಸತಿ ಬಂತು. 2 ಕರ್ನಾಟಕದ ಗಾಡಿನೇ. ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ಟಾಪು ಅಂತ ಸುಟ್ಬಿಟ್ರು. ನಾನು ಸೈಕಲ್ ಅಲ್ಲೇ ಬಿಟ್ಟು ಓಡೋಗ್ಬಿಟ್ಟೆ. ಕರ್ನಾಟಕ ಗಾಡಿ, ಕರ್ನಾಟಕದವ್ರಿಗೂ ಬೇರೆ ಕೆಲಸನೇ ಇಲ್ವಾ? ಕರ್ನಾಟಕ ಇಂಡಿಯಾಲಿರೋವಂಥ ಸ್ಟೇಟೇ ಅಲ್ಲ. ಅಜಯ್ ಮಲ್ಯ ಅವ್ರ ಫ್ಯಾಮಿಲಿಗೆ ಹೇಳಿದ್ರಾ? ಅವ್ರ ಮಗ ಸುಧೀರ್ ಮಲ್ಯ ಬಾಂಬೆಲಿದ್ದಾನೆ, ಇಲ್ಲಿಗೆ ಸರ್ ಬರ್ತಾ ಇದಾರೆ ಅವರು. ಸುಧೀರ್ ಮಲ್ಯ. ಮಿಸ್ಟರ್ ಅಕ್ಬರ್, ನಮ್ಮಪ್ಪ ತೀರ್ಕೊಂಡಿದ್ದು ನನಗಿನ್ನೂ ತಗೊಳಕ್ಕೆ ಆಗ್ತಾ ಇಲ್ಲ. ನನಗೆ ಒಂದೇ ಒಂದು ವಿಷಯ ಗೊತ್ತಾಗಬೇಕು. ಅವ್ರ ಅಕೌಂಟಲ್ಲಿದ್ದ 750 crores ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಆ 750 ಕೋಟಿ ಪೂರ್ತಿ ಬ್ಲ್ಯಾಕ್ ಮನಿನೇ. ಆದರೆ ಒಂದು ಮಾತ್ರ ಗೊತ್ತು, ಅದು ಕರ್ನಾಟಕದಲ್ಲಿ ಬೆಂಗಳೂರಲ್ಲೇನೇ ಇದೆ. ಆ ದುಡ್ಡು ಅಲ್ಲೇ ಕಾಣದೆ ಹೋಗಿದ್ದು. ನಮ್ಮಪ್ಪನ ಕೊಂದನ್ನ ಜೀವಂತವಾಗಿಡಬೇಕು. ಅದು ಮಾತ್ರ ಅಲ್ಲದೆ ಆ ದುಡ್ಡು ನನಗೆ ಬೇಕು. ಇದರಲ್ಲಿ ನನಗೇನು ಸಿಗುತ್ತೆ? ಮೊದಲು ಆ 750 ಕೋಟಿ ತಗೊಂಡ್ ಬಾ, ಅದರಲ್ಲಿರೋ 50 ಕೋಟಿ ನಿನಗೆ. ಸಿ ಅಕ್ಬರ್, ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಈ ಮರ್ಡರ್ಗೆ ಪೊಲಿಟಿಕಲ್ ಕನೆಕ್ಷನ್ ಇದೆ. ಈ 750 ಕೋಟಿ ಕರ್ನಾಟಕದಲ್ಲಿರೋ ಕೇಂದ್ರ ಮಂತ್ರಿಗಳಿಗೆ ಡಿಫೆನ್ಸ್ ವೆಪನ್ ಸ್ಕ್ಯಾಮ್ನಲ್ಲಿ ಸಿಕ್ಕ ಲಂಚನ ಅನ್ನೋ ಒಂದು ಸಂದೇಹ ಇದೆ. ಅದಕ್ಕೆ ಸಂಬಂಧಪಟ್ಟಿರೋ ಕೆಲವು ಮಾಫಿಯಾ ಇಶ್ಯೂಸ್ನಿಂದ ಅಜಯ್ ಮಲ್ಯ ಕೊಲೆ ಆಗಿದ್ದಾನನ್ನೋದು ರೂಮರ್. ಸೆಂಟ್ರಲ್ ಗೌರ್ಮೆಂಟಾ? ಅದರಲ್ಲಿ ಕರ್ನಾಟಕದವರು 3-4 ಜನ ಇದ್ದಾರಲ್ಲ. ಅದನ್ನ ನೀನೇ ಕಂಡುಹಿಡಿಬೇಕು, ನನಗ್ ಗೊತ್ತಿಲ್ಲ. ಸಾರು ಗೊತ್ತು, ಆದ್ರೆ ನಿನ್ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ. ನನ್ನನ್ನು ಸಿಕ್ಕಾಕ್ಸ್ಬೇಡ ಅಕ್ಬರ್, ಬಿಟ್ಬಿಡು. ಸೊ ಇವಾಗ ಬಳ್ಳಾರಿಗೆ ಹೋಗ್ತೀಯಾ ಇಲ್ಲ ಬೆಂಗಳೂರ್ಗ? ಎಲ್ಲಿಂದ ಶುರು ಮಾಡ್ತೀಯಾ? ನೋ ಸರ್, ಇಟ್ಸ್ ಬಳ್ಳಾರಿ. ನನ್ನ ನ್ಯೂ ಕ್ರೈಮ್ ಸ್ಪಾಟ್ ಆಫ್ ಸೌತ್ ಇಂಡಿಯಾ. ಐ ಆಮ್ ಆಫ್ ಟು ಸಿ ದ ಗ್ಯಾಂಗ್ಸ್ ಆಫ್ ಬಳ್ಳಾರಿ. ಅಲ್ಲಿರೋಂಥ ನಮ್ಮ ಶ್ಯಾಡೋ ಅಸಿಸ್ಟೆಂಟೇ ನನಗೆ ಸಾಕು. ಲೋಕಲ್ ಪೊಲೀಸ್ ಬೇಕಾಗಿಲ್ಲ, ಪ್ಲೀಸ್. ಖಂಡಿತ ನೀನು ಹೇಳ್ದಾಗೆ ಆಗಿರ್ಲಿ. ನಿನಗಾಗಿ ಶರತ್, ನರೇಂದ್ರನ್ ಅಂಡ್ ಥಾಮಸ್. ಸಾರಿ ಸರ್, ಅಂತ ಟೈಮಲ್ಲಿ ನಾನು... ಹಾಗಿದ್ರೆ ನಿನ್ನ ಈ ನ್ಯೂಸ್ ಚಾನೆಲ್ ಫೇಮಸ್ ಆಗೋದಕ್ಕೆ ಬೇಡವಪ್ಪ. ಇಲ್ಲಿವರೆಗೂ ಯಾವ ನ್ಯೂಸ್ ಚಾನಲಲ್ಲೂ ಬರ್ದಿರೋ ಅಂತ ಒಂದು ಹಾಟ್ ಆಗಿರೋ ಬ್ರೇಕಿಂಗ್ ನ್ಯೂಸ್ ನಿನ್ನ ಚಾನಲಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ಥ್ಯಾಂಕ್ ಯು ಸರ್, ಖಂಡಿತ ಮಾಡೋಣ. ತಾಳ್ಮೆ ಬೇಕು, ತಾಳ್ಮೆ. ನಿನ್ನ ಚಾನಲಲ್ಲಿ ಹೊಸದಾಗಿ ಬಂದಿರೋಂಥ ಪೀಸ್ ಯಾರೋ? ಆ ರೌಂಡ್ ಫೇಸು? ಅದು ಶಾರದಾ ನಂಬಿರಾಜನ್. ಇಂದಿನ ವಾರ್ತೆಗಳು. ಚೆನ್ನೈನ ಕಡಲೂರು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇದು ಹವಾಮಾನ ಅನ್ಕೊಂಡೆ. ವರದಿಯಿಂದ ತಿಳಿದು ಬಂದಿದೆ. ಓಕೆ ಕಣೋ. ಓಕೆ ಸರ್, ಥ್ಯಾಂಕ್ ಯು. ಜೊತೆಗೆ ಇಂದು ಚೆನ್ನೈನಲ್ಲಿ ಶಾರದಾ ಬಗ್ಗೆ ಯಾರು ಕೇಳಿದ್ದು? ಅಕ್ಬರ್ ಸರ್, ಚೆನ್ನೈ. ಅವರು ತುಂಬಾ ಡೇಂಜರ್ ಆಗಿರೋ ವ್ಯಕ್ತಿ. ಶಾರ್ಪ್ ಆಗಿರ್ಬೇಕು, ಆದ್ರೆ ಈ ಲೆವೆಲ್ಗೆಲ್ಲ ಗೊತ್ತಾಯ್ತಾ? ಸರಿ. ತಡೆ ಹಿಡಿದರು. ಈ ಸಣ್ಣ ಪುಟ್ಟ ಗ್ಯಾಂಗ್ಸ್ನೆಲ್ಲ ಬಿಟ್ಬೋಣ. ಸಣ್ಣ ಪುಟ್ಟ ಗ್ಯಾಂಗ್ ಪಿಟಿ ಕೇಸ್ಗಳು ಅವರೆಲ್ಲ ಬದುಕೊಳ್ಳಿ ಬಿಡಿ. ಕೋರ್ ದ ಮೇನ್ ಪ್ಲೇಯರ್ಸ್. ಹಾಗೆ ಫಿಲ್ಟರ್ ಮಾಡಿದ್ರೆ ಇಬ್ರು ಮಾತ್ರ ಮುಖ್ಯವಾದವರು ಇದ್ದಾರೆ ಸರ್. ಒಬ್ಬ ರಾಬಿನ್ ವುಡ್ ಥರದ ವ್ಯಕ್ತಿ, ಬಟ್ ಇನ್ ರಿಯಾಲಿಟಿ ಆ ಕ್ರಿಮಿನಲ್ನ ಹೆಸರು ಅರುವಾ ಜೇಸನ್. ನನ್ನ ಲೆವೆಲ್ಗೆ ಅಲ್ಲ ಕಣೋ ನೀನು. ಈ ವಿಷಯಕ್ಕೆ ನಾನೇ ನೇರವಾಗಿ ಬಂದಿದ್ದೀನಿ ಅಂದರೆ ಒಂದು ಹುಡುಗಿ ವಿಚಾರಕ್ಕೆ ಅನ್ನೋದಕ್ಕೆ. ವೇಲು ಅಣ್ಣ ಯಾರು ಅಂತ ಗೊತ್ತಾ? ಅವ್ರ ಮಗಳಿಗೆ ಒಂದು ಪ್ರಾಬ್ಲಮ್ಮು ಅಂದರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಯಾಕಂದರೆ ರ್ಯಾಗಿಂಗ್ ನಾವು ಮಾಡಿದ್ದೀವಿ, ಆದರೆ ಒಂಟಿಯಾಗಿರೋ ಹುಡುಗಿಗೆ ಲಂಗ ಎತ್ತು ಟಾಪ್ ಒಳಗಡೆ ಏನಿದೆ ಅಂತ ನೋಡಬೇಕು ಅಂತ ಹೇಳೋದಲ್ಲ ರ್ಯಾಗಿಂಗ್ ಅಲ್ಲ ಕಣೋ, ಅಯೋಗ್ಯ. ಅವರೆಲ್ಲ ನನಗೆ ತಂಗೀರಿದ್ದಾಗೆ. ಈ ರ್ಯಾಗಿಂಗ್ ಅನ್ನೋ ಹೆಸರಲ್ಲಿ ಸೀನಿಯರ್ ಅಂತ ಗತ್ತು ತೋರಿಸಿ ಗಾಂಚಲಿ ಮಾಡಿದೆ ಅಂತ ಇಟ್ಕೋ.
ಮುಖ್ಯವಾದ ಜಾಗದಲ್ಲಿ ಇರಬೇಕಾಗಿರೋದು ಇರೋದಿಲ್ಲ, ಗೊತ್ತಾಯ್ತಾ? ಏಯ್, ಏನ್ರ ಇಲ್ಲಿರೋದು 3 ಜನ. ನಮ್ಮ ಮೇಲೆ ಕೈ ಹಾಕಿದ್ರೆ ಕತೆ ಮುಗಿಸ್ಬಿಡ್ತೀವಿ. ಈಗ ನಾನೇ ಹೇಳ್ತಾ ಇದ್ದೀನಿ, ನನ್ನನ್ನು ಬಿಟ್ರೆ ಮತ್ತೆ ನಾನೇ ಬರ್ತೀನಿ. ನನ್ನನ್ನು ಜೀವಂತವಾಗಿ ಬಿಟ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಮನೆಗೆ ಬಂದು ಎತ್ತುತ್ತಾನೆ ಈ ಜೇಸನ್, ನಿಮ್ಮ ಕುಟುಂಬನೇ ನಾಶ ಮಾಡ್ತೀನಿ. ಇವಾಗಿಡ್ರ ಕೈನ. ಯಾವನಾದ್ರೂ ಕೈ ಹಾಕ್ಬೇಕಾ? ಇವಾಗಿಡ್ರ ಕೈ. ಇನ್ನೊಬ್ಬ ಬಾಟಲ್ ಸೈಮನ್. ಇದಕ್ ಮುಂಚೆ ವರುಣ್ಗೆ ಅವ್ನ್ ರೈಟ್ ಹ್ಯಾಂಡ್ ಸರ್, ಆದ್ರೆ ಇವಾಗ ಅವನೇ ಎದುರಾಳಿ. ಆದರೆ ಇವರಿಬ್ಬರಿಗಿಂತ ತುಂಬಾನೇ ಮೋಸವಾಗಿರೋನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋನೊಬ್ಬ ಇದ್ದಾನೆ. ಅವನ ಹೆಸರೇನು ಅಂದ್ರೆ ರಫೀಲ್ ಬಾಯ್. ರಫೀಲ್? ಯು ಮೀನ್ ದ ಜ್ಯುವೆಲರ್? ಅವನು ಬರೀ ಜ್ಯುವೆಲರ್ ಶಾಪ್ ನಡೆಸೋನಲ್ಲ ಸರ್, ಅವನೇ ಮಾಸ್ಟರ್ ಶೆಫ್. ನಿಜ ಹೇಳ್ಬೇಕು ಅಂದ್ರೆ ಅವನೊಬ್ಬ ಸಾಧಾರಣ ಒಡವೆ ವ್ಯಾಪಾರಿ ಮಗ. ಬರೀ 5 ವರ್ಷದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದ್ ನಿಂತ. ಇವಾಗ ಕರ್ನಾಟಕದಲ್ಲೇ ಅತಿ ದೊಡ್ಡ ಒಡವೆ ವ್ಯಾಪಾರಿ ಅವನು. ಇವಾಗ ದುಬೈಯಲ್ಲಿ UAEಯಲ್ಲಿ ಟೋಟಲ್ ಆಗಿ 50 ಬ್ರಾಂಚ್ ಇದೆ. ಎಂಥ ಗ್ರೋತ್! ಈಗ ಅವನು ಇಲ್ಲಿದ್ದಾನ? ಎಸ್ ಸರ್, ಟೌನ್ ಒಳಗಡೆನೇ ಇದ್ದಾನೆ. ನಾನು ಈ ಥರ ಆಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ನೋಡಕ್ಕೆ ಈ ಥರ ಇದ್ದೀನಿ, ಒಳಗೆ ಮಗು ಇದ್ದ ಹಾಗೆ. ಸರ್, ಏನೋ ನಿಮ್ಮನ್ನ ಕುಮಾರ್ ನೋಡಕ್ ಬಂದಿದ್ದೆ. ವೆಯ್ಟ್ ಮಾಡಕ್ಕೆ ಹೇಳ. ಈಗ ನೀನು ಹೋಗು. ಸರ್. ಇದೇನಿದು ಹೊಸ ಕತೆ? ಏನೋ ಮಾಡ್ಕೋತಾರೆ ಬಿಡಿ. So I guess these are our men. ಒಬ್ಬ ಜೇಸನ್, ಬಾಟಲ್ ಸೈಮನ್, ಆಮೇಲೆ ಜ್ಯುವೆಲರ್ ರಾಫೇಲ್. ಇದೇ ಸರ್ ನಮ್ಮೂರ್ಲಿರೋ ಅತಿ ದೊಡ್ಡ ದೇವಸ್ಥಾನ. ಪ್ಲೀಸ್ ಸ್ಟಾಪ್ ದ ಕಾರ್, ಸ್ಟಾಪ್ ದ ಕಾರ್. ನಮ್ಮ ಥರ ಇರೋ ಮುಸ್ಲಿಮ್ಸ್ಗೆ ಶಿಲೆ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಾನು ಅರ್ಧ ಮುಸ್ಲಿಂ, ಅಪ್ಪ ಮುಸ್ಲಿಂ, ಅಮ್ಮ ಹಿಂದೂ. ಅದಕ್ಕೋಸ್ಕರ ಈ ಹೆಸರು ಬಿಟ್ರೆ ನನಗೆ ಅಂತ ಸರಿಯಾಗಿ ಒಂದು ಮತ ಇಲ್ಲ. ಆದರೆ ಒಂದೊಂದು ದೇವಸ್ಥಾನದಲ್ಲೂ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ಅದರಲ್ಲಿ ನಂಬಿಕೆ ಇದೆ. ತಿರುಪತಿಯಲ್ಲಿ ತಿಮ್ಮಪ್ಪ, ಅಜ್ಮೀರಲ್ಲಿ ಹೋಜಾ, ವೇಲಾಂಗಣಿಯಲ್ಲಿ ಮೇರಿ ಮಾತಾ, ಮಧುರೆಯಲ್ಲಿ ಮೀನಾಕ್ಷಿ ತಾಯಿ. ಇಲ್ಲಿ ಇವರೇ ಅಲ್ವಾ? ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹಿಯರ್.
750 ಕೋಟಿ ರೂಪಾಯಿ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಅಂದರೆ ಬಚ್ಚಿಟ್ಕೊಂಡು ತರಕ್ಕಾಗಲ್ಲ ಸರ್. ಯಾವುದಾದ್ರೂ ಡಿನಾಮಿನೇಷನಲ್ಲಿ ಬದಲಾಯಿಸಿರ್ತಾರೆ. ಚಿನ್ನ ಬೇರೆ ಯಾವ್ದ್ರಲ್ಲಿ ಗೋಲ್ಡ್ ಬಾರಾಗಿ ಬದಲಾಯಿಸೋದೇ ಈಸಿ. ಗೋಲ್ಡಿಗೆ ವ್ಯಾಲ್ಯೂ ಕಮ್ಮಿ ಆಗಲ್ವಲ್ಲ, ಬೆಳೀತಾನೆ ಇರ್ತದೆ. ಇವಾಗ್ಲೇನೆ ಪೌನ್ 23 100 ತನಕ ಹೋಗುತ್ತೆ ಅಂತ ಪ್ರೆಡಿಕ್ಷನ್ ಹೇಳಿದ್ದಾರೆ. ಈ ಊರಲ್ಲಿ ತುಂಬಾನೇ ಜ್ಯುವೆಲರಿ ಶಾಪ್ ಓನರ್ಸ್ ಇದ್ದಾರೆ. ಜ್ಯುವೆಲರಿ ಅಡ್ವರ್ಟೈಸ್ಮೆಂಟ್ ಹ್ಯೂಜ್ ಬಡ್ಜೆಟ್. ಇದಕ್ಕೆಲ್ಲ ಬೇರೆ ರೀಸನ್ನೇ ಇಲ್ಲ. ಅದ್ರಲ್ಲಿ ಮುಖ್ಯವಾದ ಏನು ಅಂದ್ರೆ ಅಂಗಡಿಲಿರೋ ಮುಕ್ಕಾಲ್ ಭಾಗ ಗೋಲ್ಡು ಆ ಓನರ್ದೇ ಅಲ್ಲ. ಈ ಜೋಶಿ ಆಮೇಲೆ ಈ ಸೈಯದ್ ಇವ್ರ ಥರ ತುಂಬಾ ಜನ ಇದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಅವರೇ ಸರ್ ಕಿಂಗ್. ಆಮೇಲೆ ಅಫ್ಕೋರ್ಸ್ ರಫೇಲ್ ದೆಸರಲ್ಲಿ ಇರೋಂಥ ಗೋಲ್ಡ್ ಅಲ್ಲ, ಪ್ಯೂರ್ ಗೋಲ್ಡ್ ಸರ್ ಅದು. ನಮ್ಮೂರಲ್ಲಿ ಇಸ್ಪೀಟ್ ಆಡಿ ಹಣ ಸಂಪಾದನೆ ಮಾಡೋರಿಂದ ಹಿಡಿದು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಆಮೇಲೆ ಹುಡುಗರ್ನ ಇಟ್ಟು ಕೊಲೆ ಮಾಡಿಸೋರ್ವರೆಗೂ ಸ್ಕ್ಯಾಂಡಲ್. ಸರ್ ಮತ್ತೆ ನಿಮ್ಗೆಲ್ಲ ಗೊತ್ತಾ ಇದೆಯಲ್ಲ. ಸ್ವಲ್ಪ ಅಷ್ಟೇ. ಆಮೇಲೆ ಗಿರಿ, ನಾನೊಂದು NTT ಆಪರೇಷನ್ ಹಿಂದೆ ಇದ್ದೀನಿ ಗೊತ್ತಲ್ವಾ? ಅದು ನನಗೆ ಗೊತ್ತಿದೆ ಸರ್. ಗುಡ್. ನೀವೀಗ ಏನು ಮಾಡ್ತೀರಾ ಅಂದರೆ ಟೌನಿಗೆ ಹೋಗಿ ಒಂದು ಬೀಟ್ ಹಾಕೊಂಬನ್ನಿ. ಡೇವಿಡ್, ರೂಮ್ಸ್ ವಿಲ್ಲಾ, ಬಳ್ಳಾರಿ, ಕರ್ನಾಟಕ. ನನ್ನ ಮೊಮ್ಮಗ ಅನ್ನಿಸ್ಕೊಂಡವನು ಕೆಲವು ತಿಂಗಳಿಂದ ಹಣಕಾಸು ಕಳಿಸ್ತಿಲ್ಲ. ಇನ್ನೇನು ತಿಂಗಳ ಕೊನೆ ಬಂತು ಅಂದರೆ ಅವನ ಫ್ರೆಂಡ್ ಮುಸ್ತಫಾ 10 ರೂಪಾಯಿ ಹರಿದಿರೋ ನೋಟ್ ತಂದು ಕೊಡ್ತಿದ್ದ. ಅದನ್ನು ಅಂಗಡಿಗೆ ತೊಗೊಂಡು ಹೋದರೆ ದುಬಾರಿಯಾಗಿರೋ ಒಡವೆಗಳನ್ನು ಕೊಡ್ತಾ ಇದ್ರು. ಮೊದಲು 25,000ವರೆಗೂ ಕೊಡ್ತಾ ಇದ್ರು, ಈಗ 30ವರೆಗೂ ಕೊಡ್ತಾರೆ. ನನಗೆ ಮಾತ್ರ ಅಲ್ಲ, ಸರೋಜಿನಿಗೆ, ಶಾಲಿನಿಗೆ, ಎಲ್ಲರೂ ಮನೆಗೂ ಈ 10 ರೂಪಾಯಿ ನೋಟೇ ಬರೋದು. ಅದನ್ನು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಸರ್. ನಿಮಗೆ ಬೇರೆ ಇನ್ನೇನು ಗೊತ್ತಾಗೋದು ಬೇಡಮ್ಮ, ಇಷ್ಟೇ ಸಾಕು. ನೀವು ಇಲ್ಲಿಗೆ ಬಂದಿದ್ದು ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಇವ್ರು ನಮ್ಮ ಮನೇಲಿ ಬಿಟ್ಬಿಟ್ಟು ಬಾ ಸರ್. ಬಟ್ ಅರ್ವಾ, ಜೇಸನ್, ಬಾಟಲ್, ಸೈಮನ್, ಜ್ಯುವೆಲ್ಲರ್, ರಫೀಲ್ ಇವರು 3 ಗ್ಯಾಂಗ್ ಆಗಿದ್ರು ಕೂಡ ಪೊಲೀಸರು ಎದುರು ಬಂದಾಗ ದೇ ಹ್ಯಾವ್ ಒನ್ ಮೇಜರ್ ಫೋರ್ಸ್. ಈ 3 ಜನ ಒಂದಾಗ್ಬಿಡ್ತಾರೆ. ಸೊ ನಾವು ಮೊದಲು ಅವ್ರ ಒಗ್ಗಟ್ಟನ್ನು ಒಡೆಯೋಕೆ ನೋಡಬೇಕು. ಮೂವರನ್ನು ಸೆಪರೇಟ್ ಮಾಡಿ ಸಿಂಗಲ್ ಆಗಿ ಬೇಟೆ ಆಡಬೇಕು. ಅಕ್ಬರ್ ಸರ್ ಹೇಳಿ, ಈ ರಫೇಲ್ ಏನ್ ಮಾಡ್ಬೇಕು ಅಂತ. ಆ 750 ಕೋಟಿನ ಬಚ್ಚಿಟ್ಟಿದ್ ನಾನೇನೆ. ನಾನು ಒಪ್ಕೊಂಡ್ರೆ ನಿಮ್ ಕೆಲ್ಸ ಮುಗ್ದಂಗಲ್ವಾ? ನಾನೇ ಒಪ್ಕೊಂಡಲ್ಲ. ಈಗ ಬಿಸ್ನೆಸ್ ಮಾತಾಡೋಣವಾ? ಸುರೇಶ್ ಕುಮಾರ್ ಎಷ್ಟು ಆಫರ್ ಮಾಡ್ದ ಅಂತ ಹೇಳಿ, ಅದಕ್ಕಿಂತ ಜಾಸ್ತಿ ನಾನು ನಿಮಗೆ ಕೊಡ್ತೀನಿ. ಸೆಂಕೇಟ್ಸ್, ಈ ಪದನ ನೀವು ಕೇಳಿದ್ದೀರಾ? ನಿಮ್ಮಂಥವ್ರಿಗೆಲ್ಲ ಇದು ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಸೆಂಕೇಟ್ಸ್ ಬ್ಯಾಂಕಲ್ಲಿ ಪ್ರಶ್ನೆನೇ ಕೇಳ್ದಿರೋಂಥ ರಾಜ್ಯ. ಯಾರು ಬೇಕಿದ್ರು ಎಷ್ಟು ಬೇಕಾದ್ರೂ ಅಲ್ಲಿ ದುಡ್ಡಿಡ್ಬೋದು. ಅಲ್ಲಿ ನೀವು ಒಂದು ಕರ್ನಾಟಕನೇ ಬಚ್ಚಿಟ್ಟಿದ್ದೀರಾ ಅಲ್ವಾ? ನಿಜ ತಾನೆ? ನಿಮ್ಮ ಕೈ ಕೆಳಗಡೆ ರೌಡಿಗಳು ತುಂಬಾ ಜನ ಇದಾರಲ್ವಾ? ನಿಮಗೆ ತುಂಬಾ ವಿಚಾರ ಗೊತ್ತಿದೆಯಲ್ಲ ಸರ್, ಅದು ತುಂಬಾನೇ ಅಪಾಯ.
ಆಪತ್ತಾಗಬಾರ್ದು ಅಂತ ತಾನೇ ನಾನಿವಾಗ ನಿಮ್ಮ ಜೊತೆ ಬಂದು ನಿಂತಿರೋದು. ನಾನೀಗ ಸಾಮಾನ್ಯವಾದ ಪೊಲೀಸ್ ಅವ್ನು ಮಾಡ್ತಿರೋಂಥ ಕೆಲಸನ ಮಾಡ್ತಿದ್ದೀನಿ. ನೀವ್ ಎಲ್ಲಿ ಪೊಲೀಸ್ ಆಗಿದ್ದೀರಾ? ನಾನಿಲ್ಲಿರೋ ಎಲ್ಲ ಪೊಲೀಸ್ ರೆಕಾರ್ಡ್ನು ನೋಡಿದ್ದೀನಿ. ನಿಮ್ ಹೆಸರೇ ಇಲ್ವಲ್ಲ. ಸೆಂಟ್ರಲ್ ಇಂದ ಬಂದಿರೋ ಸ್ಪೆಷಲ್ ಆಫೀಸರ? ಸೆಂಟ್ರಲ್ ಅಲ್ಲಿ ಹುಟ್ಟಾಕಿರೋಂಥ ಪೊಲೀಸರಲ್ಲಿ ಒಬ್ಬ ಕಳ್ಳ ಪೊಲೀಸ್. ಸರಿ, ಅದನ್ ಬಿಡಿ, ನಾನು ನಿಮ್ಮ ಜೊತೆ ಇರ್ತೀನಿ, ಅದೇ ನನಗೂ ಒಳ್ಳೇದು. ಆದ್ರೆ ಅಪ್ಪನ ಸಾಯಿಸ್ತವನ್ನ ಹಿಡಿದು ಸುದೀಶ್ಗೆ ಒಪ್ಪಿಸ್ಬೇಕಲ್ವಾ? ಅದಕ್ಕಿಂತ ಮುಖ್ಯವಾದ್ದು ಆ 750 ಕೋಟಿ ಎಲ್ಲೋಯ್ತು, ಅದಕ್ಕೆ ನಾನು ಉತ್ತರ ಕೊಡ್ಬೇಕಲ್ವಾ? ನಾನು ಇಬ್ರು ನಿಮಗ್ ತೋರಿಸ್ತೀನಿ. ಯಾವ ಸಮಸ್ಯೆನೂ ಇಲ್ದೆ ಮುಗ್ಸೋಣ. ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡೋಗಿ, ಎಲ್ಲಿ ಬೇಕಾದ್ರೂ ತೋರಿಸಿ ಕೊಲೆ ಮಾಡಿದ್ದು ಇವ್ರೇ ಅಂತ. ಇವರಿಬ್ರು ಸಾಮಾನ್ಯವಾದವರಲ್ಲ. ಬಾಟಲ್ ಸೈಮನ್, ಕುಡ್ಗೋಲ್ ಜೈಸನ್. ಕರೆಕ್ಟಾಗಿ ಮುಗಿಸ್ಕೊಟ್ರೆ ಸಾಕು, ಬೇರೆ ಏನು ಬೇಡ. ಏನ್ ಮಾಡಕ್ಕಾಗತ್ತೆ? ಎಲ್ಲ ನಾವು ಬೆಳೆಸಿದ ಹುಡುಗರೆ. ನಮಗ್ ಅವಶ್ಯಕತೆ ಇದ್ದಾಗ ಬಳಸ್ಕೋಬೇಕು. ನಾನು ನಿನಗಿದನ್ನು ಯಾಕೆ ತೋರಿಸ್ತಿದ್ದೀನಿ ಅಂದರೆ, ನನ್ನ ಟಾರ್ಗೆಟ್ ರಾಫೇಲೆ, ನೀವಲ್ಲ. ನನಗಷ್ಟೇ ಟಾರ್ಗೆಟ್. ಪೊಲೀಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇವನಿಗಿಂತ ನಿಮ್ಮವರೇ ತುಂಬ ಡೇಂಜರು. ಇದು ರೆಕಾರ್ಡ್ ಆಗ್ತಿದ್ಯಾ ಹೇಗೆ? ಬೇಕಾಗಿಲ್ಲ, ನೀನು ಮಾಡೋದನ್ನ ರೆಕಾರ್ಡ್ ಮಾಡ್ಬೇಕಂತೇನಿಲ್ಲ. ಮಲ್ಲಯ್ಯಯಿಂದ 750 ಕೋಟಿ ಹೊಡೆದಿರೋದು ರಾಫೇಲ್. ಅವನ್ನ ಹಿಡಿದು ಮಲ್ಲಯ್ಯನಿಗೆ ಒಪ್ಪಿಸ್ತೀನಿ ಅಂತ 50 ಕೋಟಿ ತಗೊಂಡಿದ್ಯಾ? 50 ಪೂರ್ತಿಯಾಗಿ ಸಿಕ್ಬಿಡ್ತಾ? ಇಲ್ಲ, 5 ಸಿಕ್ತು. ಅದ್ರಲ್ಲಿ ಒಂದನ್ನು ನಾನು ನಿನಗೆ ಕೊಡ್ತೀನಿ. ಕೊಡ್ತೀನಿ ಅಂದರೆ? ಕೊಡ್ತೀನಿ ಅಂದರೆ ಈಗಲೇ. ಆ ರಫಲ್ನ ಎತ್ತದಿಕ್ಕ ಅಥವಾ ದುಡ್ಡೆಲ್ಲಿದೆ ಅಂತ ತಿಳ್ಕೊಳಕ? ಎರಡಕ್ಕೂ ಅಲ್ಲ. ಏನು ಮಾಡಿದೆ ನನ್ನ ಜೊತೆ ನಿಲ್ಲೋದಕ್ಕೆ. ನಿನ್ನ ಅವನ್ನ ಸಾಯಿಸಿ ರಫೇಲ್ ನನಗೆ ದುಡ್ಡು ಕೊಡೋದಕ್ಕಿಂತ ಮುಂಚೆ ನಾನು ರಾಫೇಲ ಮುಗಿಸ್ಬೇಕು. ಯಾವ ಗ್ಯಾಂಗಿಗೂ ಏನೂ ಗೊತ್ತಿಲ್ಲದಿರೋ ಥರ ನೀನೇ ನೋಡ್ಕೋಬೇಕು. ಅದಕ್ಕೆ ನೀನೇ ನನಗೆ ಸಹಾಯ ಮಾಡಬೇಕು. ಇದೆಲ್ಲ ನಡೆಯೋ ಕೆಲಸನೇ ಅಲ್ಲ. ಮೊದಲನೇದಾಗಿ ಇದು ಯಾವುದೋ ಗೇಮ್ ಆಡೋ ಥರ ಇದೆ. ಬುದ್ಧಿವಂತಿಕೆಯಿಂದ ಆಟ ಆಡಬೇಕು. ನನ್ನ ಕೈಲಿದ್ದೆಲ್ಲ ಆಗಲ್ಲ. ಹೇಳ್ತಿರೋದು ಕರೆಕ್ಟೇ, ನಾನು ಗೇಮ್ ಆಡೋನೇನೆ. ಆದರೆ ನಾನು ಒಬ್ಬನೇ 750 ಕೋಟಿನ ಕಣ್ಣು ಹಿಡಿದು ಕೊಡೋದಕ್ಕಾಗಲ್ಲ. ರಾಫೇಲ್ ಅದನ್ನು ತುಂಬ ಜಾಗದಲ್ಲಿ ಬಚ್ಚಿಟ್ಟಿರ್ತಾನೆ. ಸೊ ನನಗೆ ಟೈಮ್ ಬೇಕು. ಈ 50 ಕೋಟಿನ ಸುಮ್ಮನೆ ತಗೊಂತೀಯ? ನಾನು ಹೇಳೋದು ನಿನ್ಗೆ ಅರ್ಥ ಆಗ್ತಿದ್ಯಾ? ನೀವೇನು ಸರ್ ಈ ಥರ ಮಾತಾಡ್ತೀರಾ? ಮೋಸ ಮಾಡೋದ್ರಲ್ಲಿ PhD ಮಾಡ್ದಂಗಿದೆ. ನಿಮ್ಮ ಸ್ವಂತ ಕೈ ಕಾಲುಗಳನ್ನಾದರೂ ನಂಬ್ತಿರೋ ಇಲ್ವೋ? ನನ್ನ ಕೈಲಿದೆಲ್ಲ ಆಗಲ್ಲ. ನನ್ನನ್ನು ಬಿಟ್ಬಿಡಿ, ನಾನೀ ಆಟಕ್ಕಿಲ್ಲ. ಸ್ವಂತ ಅಪ್ಪನ ಥರ ನೋಡ್ಕೋತಾ ಇದ್ದ ಈ ಪರದೇಶಿನ. ಪೊಲೀಸರು ಮೆಟ್ರೋ ಲ್ಯಾಂಗ್ವೇಜಲ್ಲಿ ಇದನ್ನು ಕ್ರಾಸ್ ಇಂಡಿಕೇಟ್ ಬರ್ಸ್ಟ್ ಅಂತ ಕರೀತಾರೆ. ಏನೂ ಇಲ್ಲ, ಸ್ವಲ್ಪ ಸಮಸ್ಯೆ ಇರೋ ಗ್ಯಾಂಗಲ್ಲಿ ನಾವು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಸಾಕು, ಆಮೇಲೆ ಅವ್ರಿಗವರೇ ಸಂದೇಹ ಪಡ್ಕೊಂಡು ನೋಡ್ಕೊಳ್ತಾರೆ. ಅದಕ್ಕೆ ನಾವು ಒಂದು ಗ್ಯಾಂಗ್ ವಾರ್ನ ಶುರು ಮಾಡಿಸ್ಬೇಕು. ಇಲ್ಲಿರೋಂಥ ಗ್ಯಾಂಗ್ನವರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯುವಾಗ ನಮ್ಮ ಥರ ಪೊಲೀಸ್ ಮುಟ್ಟಾಳ್ರ ಥರ ಸೈಡಲ್ಲಿ ನಿಂತು ತಮಾಷೆ ನೋಡ್ತಿದ್ರೆ ಸಾಕು. ಆ್ಯಂಡ್ ಫಾರ್ ನೌ ವಿಲ್ ಇಗ್ನೈಟ್ ದ ಗ್ಯಾಂಗ್ ವಾರ್. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ನಿಂತ್ಕೊಳ್ಳ. ಕುದುರೆ ಹೆಂಗ್ ಓಡುತ್ತೆ ಗೊತ್ತಾ? ಎಗ್ರಿ ಎಗ್ರಿ ಓಡುತ್ತೆ. ನೀನ್ ನೋಡಿದ್ಯೇನ ಪುಟ್ಟ? ನಾನ್ ತೋರಿಸ್ತೀನಿ, ಬಾ.
ಹೋಗೋಣ. ಏನ್ ಬೇಕು ನಿನಗೆ? ಚೈನ್ ಬೇಕಾ ನಿನಗೆ? ಮಾಡೋದೋ ಏನೋ. ಲೇ, ಒಂದು ಕಾರ್ ಬೇಕಿತ್ತು ಕಣೋ. ಹಾಂ, ಚಿಕ್ಕದು ಬೇಡ ಕಣೋ, ದೊಡ್ಡದು ಬೇಕು. ಹಾರೋ ಕಾರ್ ಇದೆಯಾ? ಹಾಂ, ನೀನೇ ಹೇಳು. ಬೇಕು ಅಂತ ಹೇಳು. ಹಾಂ ಹೇಳು. ಹೇಳಿದ್ಯಾ? ಕಟ್ ಮಾಡು. ಅಪ್ಪ ನಿನಗೆ ಬೇರೆದು ಕೊಡಿಸ್ತಾರೆ. ಏನಾಯ್ತೆ? ದಿಂಡಿಗಲ್ಲಿಂದ ವಿವಿಪುರಂ ಅಲ್ಲೊಂದ್ ಮನೆ ಸೆಟ್ ಆಗೋಕು ಮುಂಚೆ ಹೊಸಪೇಟೆಗೆ ಹೋಗ್ಬೇಕಂತೆ. ಇವಾಗ ಮತ್ತೆ ಊರ್ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದೀರಾ. ಈ ತರ ಯಾವಾಗ್ಲೂ ಓಡೋಗಕ್ಕಾಗಲ್ಲ. ಈ ತರ ಎದ್ರುಕೊಂಡು ಬದುಕೋದಕ್ಕಾಗಲ್ಲ. ಮಾತಾಡೆ. ಯಾಕೆ ಮಾತಾಡಲ್ಲ? ಹಾಗಿದ್ರೆ ಹೋಗು ನೀನು ಹಳೆ ಆ ಕಿತ್ತೋದ್ ಮನೆಗೆ. ನೀನೇನ್ ಮೇಷ್ಟ್ರನ್ ಮದುವೆ ಆಗಿದ್ದೇನೆ ಒಂದೇ ಮನೇಲಿರಕ್ಕೆ? ನೀನ್ ಎಲ್ಲರ ಹತ್ರ ಮಾತಾಡ್ದಂಗೆ ಧ್ವನಿ ಏರಿಸ್ಕೊಂಡು ಜೋರಾಗಿ ಮಾತಾಡ್ದೆ ಅಂತ ಇಟ್ಕೋ. ಹಾ ಹೇಳ. ಜೇಸನ್ ಅಣ್ಣ, ರಫೇಲ್ ನಮ್ಮ ಜೊತೆ ದುಬೈ ಬಾರ್ ಪಕ್ಕದಲ್ಲಿ ಈಗ ತಾನೇ ಬಂದಿದ್ದಾನೆ. ಈ ಥರದ ಹಸಿ ಕೂಸುಗಳಿಗೇನೆ ಹೊರಗಡೆ ಡಿಮಾಂಡ್ ತುಂಬ ಜಾಸ್ತಿ. ನೀನೇನಾದರೂ ಮಾಡೋಕೆ ಹೋದರೆ ಇಬ್ಬರನ್ನು ಕತ್ತರಿಸಾಕ್ಬಿಡ್ತೀನಿ. ಧೈರ್ಯ ಇದ್ರೆ ನನ್ನ ಮುಂದೆ ಬಂದು ನಿಲ್ಲೋ. ಬಿಟ್ಬಿಡು ಸೈಮನ್, ನಿನಗೆ ನಾನು ತಾನು ಬೇಕು. ಗೊತ್ತಾಯ್ತಲ್ವಾ? ಇನ್ನೊಂದು 15 ವರ್ಷ ಆದಮೇಲೆ ಹೊಸದಾಗಿ ಸೇಡ್ ತೀರ್ಸ್ಕೊಳ್ಳೋಕ್ಕೆ ಅಂತ ಒಬ್ಬ ಬರ್ತಾನೆ. ಅವನು ಮುಗಿಸ್ಬಿಡ, ಬಾಕಿ ಉಳಿಸ್ಕೋಬಾರ್ದು. ನೀ ಹೊರಡ.
ಜಯೇಶನ್ನ ಕೊಂದಿದ್ದವನ್ ಹುಡುಗ್ರೆ ಅಂತ ಎಲ್ಲರೂ ನಂಬ್ಕೊಂಡಿದ್ದಾರೆ. ನಾವು ಊರಲ್ಲೇ ಇಲ್ಲ ಅಲ್ವಾ? ಜಯೇಶನ್ ಸಾಯ್ಬೇಕಾದ್ರೆ ನಾನು ಈ ಊರಲ್ಲೇ ಇರಲಿಲ್ಲ. ಅರ್ಥ ಆಯ್ತಾ? ಪೊಲೀಸ್ಗೂ ನಮ್ಮ ಮೇಲೆ ಯಾವುದೇ ರೀತಿ ಸಂದೇಹನೂ ಇಲ್ಲ. ಸಮಸ್ಯೆ ಮುಗೀತ್ ಕಣ, ನೀನು ಧೈರ್ಯವಾಗಿರೋ. ಇನ್ಮೇಲೆ ನಾ ಈ ಊರಲ್ಲಿ ನಾವಿಟ್ಟಿದ್ದೆ ರೂಲ್. ನಿನ್ನ ಚಾನೆಲ್ಗೆ ಇನ್ನು 2 ತಿಂಗಳಷ್ಟು ನ್ಯೂಸ್ ಕೊಡೋಷ್ಟು ಸುದ್ದಿನ ನಾನು ಇಟ್ಟಿದ್ದೀನಿ. ವೇಣು ನನ್ನ ಹತ್ರ ಕೇಳಿದೊಂದು ಪ್ರಶ್ನೆ, ಈ 750 ಕೋಟಿನ ಎಲ್ಲಿಟ್ಟಿರ್ತಾರೆ, ಈ ಬ್ಲ್ಯಾಕ್ನ ಹೇಗೆ ವೈಟ್ ಮಾಡ್ತಾರೆ? ಅದಕ್ಕೆ ಉತ್ತರ ಕೊಟ್ಟಿದ್ದು ನಾವು ಬರೀ ಸಂದೇಹ ಪಟ್ಟು ಕಸ್ಟಡಿಗೆ ತಗೊಂಡ ಫರೀದಾ ಅನ್ನೋ ಒಬ್ಬ ಲೇಡಿ. ಇನ್ನೇನು ತಿಂಗಳ ಕೊನೆ ಬಂತು ಅಂದ್ರೆ ಅವನ್ ಫ್ರೆಂಡ್ ಮುಸ್ತಫಾ 10 ರೂಪಾಯಿ ಹರಿದಿರೋ ನೋಟ್ ತಂದು ಕೊಡ್ತಿದ್ದ. ಅದನ್ನ ಅಂಗಡಿಗೆ ತಗೊಂಡ್ ಹೋದ್ರೆ ದುಬಾರಿಯಾಗಿರೋ ಒಡವೆಗಳನ್ನ ಕೊಡ್ತಾ ಇದ್ರು. ಫರೀದಾ ಮಗನ ಸಂಬಳದಲ್ಲಿ ಒಂದು ಹರಿದೋಗಿರೋ 10 ರೂಪಾಯಿ ನೋಟು ಆಮೇಲೆ 30,000 ಬೆಲೆ ಬಾಳುವಂತ ಜ್ಯುವೆಲ್ರಿಯಾಗಿ ಹೇಗೆ ಬದಲಾಗುತ್ತೋ ಅದೇ ತರಾನೇ 750 ಕೋಟಿ ದುಬೈಯಿಂದ ಬೇರೆ ದೇಶಗಳಿಗೆ ಹೋಗುತ್ತೆ. 750 ಕೋಟಿ ಕಪ್ಪು ಹಣ ಒಂದೇ ಸೆಕೆಂಡಲ್ಲಿ ವೈಟ್ ಮನಿಯಾಗಿ ಬದಲಾಗೋದಕ್ಕೆ ಫಾರ್ಮುಲಾ. ಅದೇಗೆ? ಆ ಜ್ಯುವೆಲ್ರಿ ರಾಫೇಲು ಅಜಯ್ ಮಲ್ಯ ನಡೆಸ್ತಾ ಇದ್ದಂತಹ ಒಂದು ಲೇಬರ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಇದೆ, ಸೊಲಾರಿಸ್. ಪ್ರಪಂಚದಲ್ಲಿರೋ ಎಲ್ಲ ದೇಶಗಳಿಗೂ ಕೆಲ್ಸಕ್ಕೆ ಅಂತ ಜನಗಳನ್ನ ರೆಕ್ರೂಟ್ ಮಾಡೋ ಒಂದು ಏಜೆನ್ಸಿ. ಅವ್ರ ಕೆಳಗಡೆ 10 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ಈ ರೀತಿ ಕೆಲಸ ಮಾಡ್ತಿರೋ ಜಾಸ್ತಿ ಜನರಿಗೆ ಅವ್ರ ಸ್ವಂತ ಊರಲ್ಲೇ ಬ್ಯಾಂಕ್ ಅಕೌಂಟ್ ಇಲ್ಲ. ಸೊ ರಾಫೇಲ್ ಅವರ ಗ್ಯಾಂಗ್ ಅವ್ರ ಸಂಬಳನ ಅಲ್ಲಿ ತಗೊಳ್ತಾರೆ, ಆಮೇಲೆ ಅದನ್ನ ಇಲ್ಲಿ ಅವ್ರ ಮನೆಗೆ ಕಳ್ಸ್ಕೊಡ್ತಾರೆ. ಅಯ್ಯೋ, ಅದೊಂದು ಮನಿ ಟ್ರಾನ್ಸ್ಫರ್ ಅಷ್ಟೇ ಅಲ್ವಾ? ಇಲ್ಲ, ಅಲ್ಲೇ ಗೇಮ್ ಇರೋದು. ಇಲ್ಲಿ ರಾಫೇಲು ಮಲ್ಯ ಮನೆ ಕೊಡೋ ಹಣ ಇಲ್ಲಿರುವಂತ ಮಂತ್ರಿಗಳು ಅವ್ರಿಗೆ ಕೊಡೋ ಅಂತ ಬ್ಲ್ಯಾಕ್ ಮನಿ ಆಗಿರುತ್ತೆ. ಅಲ್ಲಿ ಸ್ಯಾಲ್ರಿ ರೂಪದಲ್ಲಿ ಸಿಗುವಂತ ಕೋಟಿಗಟ್ಲೆ ಹಣ ಮಂತ್ರಿ ಹೆಸರಲ್ಲಿ ಸೇಂಕೆಟ್ ಬ್ಯಾಂಕಲ್ಲೋ ಸ್ವಿಸ್ ಬ್ಯಾಂಕಲ್ಲೋ ಡೆಪಾಸಿಟ್ ಆಗುತ್ತೆ ಈ ಸೊಲಾರಿಸ್ 30% ಕಮಿಷನ್ ಜೊತೆ. ಈಗ 750 ಕೋಟಿ ಸಮಸ್ಯೆ ರಾಫೇಲ್ ಮಲ್ಯ ಇಬ್ರು ಮಧ್ಯೆ ಬಂದಿದೆ. ರಾಫೇಲ್ ಮಲ್ಯನ ಕೊಂದ್ಬಿಟ್ಟ. ಇದೇ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ರಾಜಕಾರಣಿಗಳೆಲ್ಲ ಹೀಗೆನಾ ದುಬೈ ಲಂಡನ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಿರೋದು? ಇದು ಭಯಂಕರ. TRP ಎಗ್ರೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಮಗ್ ಮಾತ್ರ ತಾನೆ ತುಂಬಾ ಇಂಪಾರ್ಟೆಂಟ್. ತಾಳ್ಮೆ ಬೇಕು. ಆ ರಿಪೋರ್ಟರ್ ಏನಾದ್ಲು? ರೌಂಡ್ ಫೇಸ್ ಮುಗಿಸ್ಬಿಟ್ಯಾ? ಸರ್ ಅನ್ಕೊಂಡೆ. ಸರ್, ರಫೇಲ್ ಗೋಡನಲ್ಲಿ ಸಿಕ್ಕಿದ್ದು ಎಲ್ಲವೂ ಸೇರಿಸಿ 400 ಕೋಟಿ ಇದೆ. ಉಳಿದ 350 ಕೋಟಿ ಎಲ್ಲಿದೆ? ಐ ನೋ ದಟ್ ಯು ಆರ್ ಕರೆಕ್ಟ್, ಬಟ್ ವೈ? ಗೌರ್ಮೆಂಟಲ್ಲಿ ಸಿಗೋವಂಥ ತಿಂಗಳ ಸಂಬಳನ ಇಟ್ಕೊಂಡು ಇಲ್ಲಿರೋಂಥ ಇಂಟೆಲಿಜೆಂಟ್ ಮಿಷನ್ ನಡೀತಿದೆ ಅಂತ ಅನ್ಕೊಂಡಿದ್ಯಾ? ನಮ್ಮ ದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ನ ಕಾಪಾಡೋದಕ್ಕೆ ಈ ಹಣ ಬೇಕು. ಈ ಬ್ಲ್ಯಾಕ್ ಮನಿ ಇರೋದ್ರಿಂದನೇ ನಮ್ಮ ದೇಶ ಸುಭಿಕ್ಷವಾಗಿದೆ. ಇಲ್ಲಿ ಸಾಯೋದು ರಾಫೇಲ್ ಜೇಸನ್ ಥರ ಇರೋ ಮುಟ್ಟಾಳ್ರಷ್ಟೇ. ಉಳಿದಿರೋದು ನಿನ್ನ ಥರ ಕೆಲವು ಅದೃಷ್ಟಶಾಲಿಗಳಷ್ಟೇ. ಬಿ ಲಕ್ಕಿ, ಟ್ರೈ ನಾಟ್ ಟು ಡೈ. ಸರ್, ನನಗೊಂದು ಸಂದೇಹ. ಅಜಯ್ ಮಲ್ಯನ ಕೊಂದಿದ್ಯಾರು? ರಫೇಲ ಇಲ್ಲ ವರುಣ? ಬೇರೆ ಕ್ರಿಮಿನಲ್ಸ್ನೆಲ್ಲ ಹಿಡಿದಾದ್ಮೇಲೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನೋಡು. ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್. ನೋ ನೋ ನೋ, ಬೇಡ, ನೋ ಬೇಡ, ನನ್ನ ಸಾಯಿಸ್ಬೇಡ, ಬೇಡ ಪ್ಲೀಸ್, ನನ್ನ ಸಾಯಿಸ್ಬೇಡ, ನೋ ಬೇಡ, ದಯವಿಟ್ಟು ಬೇಡ, ನನ್ನ ಸಾಯಿಸ್ಬೇಡ, ನೋ ನೋ ಬೇಡ, ದಯವಿಟ್ಟು ನನ್ನ ಸಾಯಿಸ್ಬೇಡ, ದಯವಿಟ್ಟು ನನ್ನ ಸಾಯಿಸ್ಬೇಡ, ಸಾಯಿಸ್ಬೇಡ, ನೋ ನನ್ನ ಸಾಯಿಸ್ಬೇಡ, ದಯವಿಟ್ಟು ಬೇಡ, ಪ್ಲೀಸ್ ಬೇಡ, ನನ್ನ ಸಾಯಿಸ್ಬೇಡ. ಸಾರಿ ಮಲಯ್ಯ. ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡು.
ನೀನು ಪಕ್ಕದ ಥಿಯೇಟ್ರಲ್ಲಿ ಪೋಸ್ಟರ್ ಅಂಟಿಸೋನು. ಪೊಲೀಸರು ಕೇಳಿದ್ರೆ ಒಂದು ಗಾಡಿ ಬಂತು, ಟಪ್ ಟಪ್ ಅಂತ ಸುಟ್ಟು ಹೋದ್ರು ಅಂತ ಏನಾದರೂ ಕತೆ ಹೇಳು, ಮೆಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ನಿನಗಷ್ಟೇ ಕೆಲಸ. ಟಪ್ಪು ಟಪ್ಪು ಅಂತ ಸುಟ್ಬಿಟ್ರು. ನಾನು ಸೈಕಲ್ ಅಲ್ಲೇ ಬಿಟ್ಟು ಓಡೋಗ್ಬಿಟ್ಟೆ. ಮೊದಲು ಆ 750 ಕೋಟಿ ತಗೊಂಡ್ ಬಾ, ಅದರಲ್ಲಿರೋ 50 ಕೋಟಿ ನಿನಗೆ. ಐ ಆಮ್ ಆಫ್ ಟು ಸಿ ದ ಗ್ಯಾಂಗ್ಸ್ ಆಫ್ ಬಳ್ಳಾರಿ. ಆ 750 ಕೋಟಿನ ಬಚ್ಚಿಟ್ಟಿದ್ದು ನಾನೇನೆ. ಸೆಂಟ್ರಲಲ್ಲಿ ಸೆಟಪ್ ಮಾಡಿರುವಂಥ ಒಬ್ಬ ಕಳ್ಳು ಪೊಲೀಸ್ ನಾನು. ಜೇಸನ್, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ಲ? ವಿ ವಿಲ್ ಇಗ್ನೈಟ್ ದ ಗ್ಯಾಂಗ್ ವಾರ್. ಗೌರ್ಮೆಂಟಿಂದ ಸಿಗ್ತಾ ಇರೋಂಥ ತಿಂಗಳ ಸಂಬಳನ ಇಟ್ಕೊಂಡು ಇಲ್ಲಿರೋಂಥ ಇಂಟೆಲಿಜೆಂಟ್ ಮಿಷನ್ ನಡೀತಿದೆ ಅಂತ ಅನ್ಕೊಂಡಿದ್ಯಾ? ಅಜಯ್ ಮಲ್ಯನ ಕೊಂದಿದ್ಯಾರು? ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಿಧಾನವಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೋ. ಪರಲೋಕದಲ್ಲಿರುವ ಪ್ರಭುವೇ, ಜೀವಂತ ಇರುವವರಿಗೆ ನಂಬಿಕೆಯಾಗಿ ಇಲ್ಲದಿರುವವರಿಗೆ ಆತ್ಮವಾಗಿ ಇರುವಿರಿ. ಈ ಹೆಣ್ಣು ಮಗುವಿನ ಆತ್ಮ ಪರಲೋಕದಲ್ಲಿರುವ ಕರ್ತರ ರಾಜ್ಯಕ್ಕೆ ಸೇರಿ ಶಾಂತಿ ಪಡೆಯಬೇಕಾಗಿದೆ. ತಂದೆ ಮಕ್ಕಳ ಪರಿಶುದ್ಧ ಪ್ರೇಮದ ಸಾಕ್ಷಿಯಾಗಿ ಆಮೀನ್. ಎಷ್ಟು ದುಡ್ಡಿದ್ರೆ ಏನ್ ಪ್ರಯೋಜನ? ಅನ್ಭವ್ಸಕ್ಕೆ ಭಾಗ್ಯ ಇರಬೇಕು. ಹುಷಾರಿಲ್ದೇ ಇರೋ ಹುಡುಗಿನ ಭದ್ರವಾಗಿ ನೋಡ್ಕೋಬೇಕಿತ್ತು. ಆ ಹುಡುಗಿನ ಎಷ್ಟು ಕಷ್ಟಪಟ್ಟು ನೋಡ್ಕೊಂಡ್ರು. ಪಾಪ ಕಣಪ್ಪ. ಏನ್ ಮಾಡೋದು, ಯಾರು ಇಲ್ಲರ ಸಮಯ ನೋಡಿ ಆ ಹುಡುಗಿ ಅವಸರ ಪಟ್ಟು. ಪಾಪ ಕಣ್ರಿ, ಅವಳನ್ನ ನೆನ್ಸ್ಕೊಂಡ್ರೆ. ಏನ್ ಈ ರೀತಿ ಆಗೋಯ್ತು? ಈ ತರ ಆಗತ್ತೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ. ಅವಳ ಮೇಲೆ ಪ್ರೀತಿ ಇದ್ದವ್ರಿಗಿಂತ ಹೆಚ್ಚಾಗಿ ಆಕೆಯ ಗಂಡ ಆಕೆ ಮೇಲೆ ಹೆಚ್ಚಾಗಿ ಪ್ರೀತಿ ಇಟ್ಕೊಂಡಿದ್ರು. ಆಕೆಯ ಆತ್ಮ ಕರ್ತರಲ್ಲಿ ಸೇರೋದಕ್ಕೆ ನಾವು ಪ್ರಾರ್ಥಿಸೋಣ.
ಡೆತ್ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡಾಗಿದೆ. ನಿಮ್ ಪರ್ಮಿಷನ್ ಸಿಕ್ಕಿದ್ರೆ ಸಾಕು. ಕಾಲಮ್. ಎಸ್ ಮ್ಯಾಮ್. ಎಸ್. ಹಲೋ, ಅರಿ ಡಾಕ್ಟರ್ ಸುನಿಲ್? ಹೌದು. ನಿಮ್ ಹತ್ರ ಸ್ವಂತವಾಗಿ ವಿಲ್ಲಾ ಇದೆಯಾ? ಇಲ್ಲ, ನನ್ನ ವೈಫ್ ಹೆಸರಲ್ಲೇ ಇದ್ದಿದ್ದು. ಏನಾಯ್ತು? ಏನ್ ಸಮಸ್ಯೆ? ಒಂದ್ ಸಣ್ಣ ಸಮಸ್ಯೆ. ನೀವು ನನ್ ಜೊತೆ ಸ್ವಲ್ಪ ಬರಕ್ಕಾಗತ್ತಾ? ಸ್ವಲ್ಪ ಹೊತ್ತಷ್ಟೇ. ಶೋರ್. ನೀವು? ಓಹ್ ಸಾರಿ, ಐ ಆಮ್ ಸರೀನಾ ಮೊಹಮ್ಮದ್, ASP. ಓ ಹಾಯ್. ಈ ಟೈಮಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ ಅಂತ ನನಗೆ ಗೊತ್ತು, ಬಟ್ ಐ ಆಮ್ ಸಾರಿ, ಇಟ್ಸ್ ಅಫಿಷಿಯಲ್. ಇಟ್ಸ್ ಓಕೆ. ವಾಟ್ ಹ್ಯಾಪನ್? ನಿಮ್ ವಿಲ್ಲಾದಲ್ಲಿರೋ ಕಿಚನಲ್ಲಿ ಒಂದ್ ಡೆಡ್ ಬಾಡಿ ಕಂಡಿಡ್ದಿದೀವಿ. ನಿಮ್ ಮನೆಗ್ ಬಂದಿದ್ದು ಒಂದ್ ಲೇಡಿ ಅದನ್ನ ನೋಡ್ಬಿಟ್ಟು ವಾಚ್ಮ್ಯಾನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾಳೆ. ಅವರ ಬಾಡಿ ನೋಡ್ಬಿಟ್ಟು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಓ ಮೈ ಗುಡ್ನೆಸ್. ಒಂದ್ ನಿಮಿಷ ಬರ್ತೀನಿ ರೀ. ಓಕೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಒಳಗೆ ಹೋಗಿ. See inside. ತಗೊಳ್ಳಿ ಮೇಡಮ್. ನೀವು ಹೇಳಿದ ಹಾಗೇನೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಾಗಿದೆ. ಕನ್ಸಲ್ಟೇಷನ್ ಇರಬೇಕು. ಹಲೋ, ಡಾಕ್ಟರ್ ಎಲ್ಲಿ? ಡಾಕ್ಟರ್ ಈಗ ಪೇಷಂಟ್ ನೋಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡಿಸ್ಲಾ? ಪ್ಲೀಸ್, ಖಂಡಿತ ಮಾಡಕ್ ಹೇಳಿ. ಓಕೆ. ಇಲ್ಲೇನೆ. ಡಾಕ್ಟರ್, ಸಾರಿ ಫಾರ್ ದ ಟ್ರಬಲ್. ಇಟ್ಸ್ ಓಕೆ. ದಿಢೀರ್ ಅಂತ ಏನೇನೋ ನಡೀತಾ ಇದೆ, ನಂಬೋಕೆ ಆಗ್ತಿಲ್ಲ. ಯಾ, ಐ ನೋ, ಇಟ್ಸ್ ನಾಟ್ ಈಸಿ. ಮತ್ತೆ ಹಾಸ್ಪಿಟಲ್ ಜಾಯ್ನಿಂಗ್ ಐ ಯಾವಾಗ? ಡೋಂಟ್ ನೋ. ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಚಿತ್ರ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಭಯ ಪಡೋದಕ್ಕೆ ಏನೂ ಇಲ್ಲ, ಎಲ್ಲ ನಿನ್ನ ಕಲ್ಪನೆ ಅಷ್ಟೇ. ನನಗೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ನನ್ನ ಕಣ್ಣಿಗೆಲ್ಲವೂ ಕೂಡ ಭಯಂಕರವಾಗಿದೆ. ಟ್ಯಾಬ್ಲೆಟ್ಸ್ ತಗೊಳ್ತಿದ್ಯಾ ಇಲ್ವಾ? ನಾನು ಹೇಳೋದನ್ನ ಕೇಳು. ನಾವು ಪರ್ಮನೆಂಟ್ ಆಗಿ ಕೆಲಸದವ್ರು ಇಟ್ಕೊಳ್ಳೋಣ. ನಿನ್ನ ಜೊತೆ ಮಾತಾಡೋಕೆ ಯಾರಾದರೂ ಇದ್ರೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಇಲ್ಲಾಂದರೆ ನಾವು ಬೇರೆ ಫ್ಲ್ಯಾಟ್ಗೆ ಹೋಗ್ಬೇಡ. ಇಷ್ಟು ದೊಡ್ಡ ಮನೆಯಲ್ಲಿ ಹಗಲು ರಾತ್ರಿ ಒಬ್ಬಳೇ ಇದ್ರೆ ಯಾರಿಗಾದರೂ ಸಮಸ್ಯೆ ಆಗೇ ಆಗುತ್ತೆ. ಬೇಡ, ನನಗೆ ಯಾವ ಸರ್ವೆಂಟ್ ಕೂಡ ಬೇಡ. ಎಲ್ಲ ಕೆಲಸನೂ ನಾನೇ ನೋಡ್ಕೋತೀನಿ. ನನ್ನಿಂದ ಬೇರೆಯವ್ರು ಮಾಡಿದ ಅಡುಗೆನ ತಿನ್ನಕ್ಕೆ ಕೂಡ ಆಗ್ತಿಲ್ಲ.
ಚಿತ್ರ ಚಿತ್ರ ಏನ್ ಸರ್ ಈ ಟೈಮಲ್ಲಿ? ಡಾಕ್ಟರ್ ನಮ್ಮ ಜೊತೆ ಬನ್ನಿ. ಬೆಳಗಿನ ಜಾವ 3 ಗಂಟೆಗ? ಇನ್ಸ್ಪೆಕ್ಟರ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಈಗ ಬರೋಕ್ಕಾಗಲ್ಲ, ಬೆಳಗ್ಗೆ ಪ್ಲೀಸ್ ಕೋಆಪರೇಟ್ ಮಾಡಿ, ಅದೇ ನಿಮ್ಗೆ ಒಳ್ಳೇದು. ಲೇಟ್ ಮಾಡೋದು ಬೇಡ, ಬೇಗ ಬನ್ನಿ. ಎಸ್ಐಯಲ್ಲಿ ಸಾರ್ ಈಗ ಬರ್ತಾರೆ, ನೀವು ಇಲ್ಲಿ ಕುತ್ಕೊಳ್ಳಿ. ಯಾವಾಗ ಬರ್ತಾರೆ? ಇನ್ನೂ ಎಷ್ಟೊತ್ತಾಗತ್ತೆ? ಡ್ಯಾಮ್.
ಸರ್ ಟೀ. ಅವ್ರನ್ನ ಎಬ್ಬಿಸ್ಬಿಟ್ಕೊಡು. ಹಲೋ, ಟೀ. ಸರ್ ಟೀ. ಸರ್ SI ಎಲ್ಲಿ? ನಾನು 4 ಗಂಟೆಯಿಂದ ಇಲ್ಲೇ ಇದ್ದೀನಿ. ಗೊತ್ತು SI ಸರ್ ಇನ್ನೊಂದು ಗಂಟೆಲಿ ಬಂದ್ಬಿಡ್ತಾರೆ. 1 ಗಂಟೆ ಆಗುತ್ತಾ? ಏನು ಎಲ್ಲರೂ ಆಟ ಆಡ್ತಾ ಇದ್ದೀರಾ? ಮತ್ತೆ ಯಾಕೆ ನನ್ನ 4 ಗಂಟೆಗೆ ಇಲ್ಲಿ ಕರ್ಕೊಂಬಂದ್ರಿ? ನನಗೆ ನನ್ನ ಫೋನ್ ಬೇಕು, ನಾನು ಲಾಯರ್ ಜೊತೆ ಮಾತಾಡಬೇಕು. ಆಗಲ್ಲ ಸರ್, ನೀವು ವೆಯ್ಟ್ ಮಾಡೋದೇ ಒಳ್ಳೇದು. ಟೌನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. SI ಸರ್ ಇವಾಗ ಅಲ್ಲೇ ಇದ್ದಾರೆ. ಚಿತ್ರಾ, ಸುನಿಲ್, ನೀನು ಇವಾಗ ಎಲ್ಲಿದ್ಯಾ? ಸುನಿಲ್, ನಾನು ಇವಾಗ ಹಾಸ್ಪಿಟ್ಲಿಗೆ ಕಾಲ್ ಮಾಡಿದ್ದೆ. ಅವರು ನೀನು ಡ್ಯೂಟಿಲಿ ಇಲ್ಲ ಅಂತ ಹೇಳಿದ್ರು. ಚಿತ್ರಾ, ಕಾಮ್ ಡೌನ್. ನಾನು ಹಾಸ್ಪಿಟ್ಲಲ್ಲೇ ಇದ್ದೀನಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಹೊರಗಡೆ ಪೇಷಂಟ್ಸ್ ಇದ್ದಾರೆ. ಐ ನೀಡ್ ಟು ವರ್ಕ್. ಪ್ಲೀಸ್ ಸುನಿಲ್, ಐ ವಾಂಟ್ ಟು ಸಿ ಯು. ನಿನ್ನ ನೋಡಲೇಬೇಕು. ದುಡ್ಡು ನನಗೆ ಸಮಸ್ಯೆನೇ ಅಲ್ಲ. ನಾನು ನಿನಗೆ ಎಷ್ಟು ಬೇಕಾದರೂ ಕೊಡ್ತೀನಿ. ನನಗೆ ಮತ್ತೆ ಅದೇ ಥರ ಭಯಂಕರವಾದ ಕನಸು ಬಿತ್ತು. ಯಾವುದೋ ಒಂದು ಕಾಡಲ್ಲಿ ಅಡ್ಡಾಡ್ತಿರೋ ಥರ, ಅಲ್ಲಿ ಕಳೆದೋಗಿರೋ ಥರ, ಯಾರೂ ಇಲ್ಲದೆ ಇರೋ ಒಂದು ದಟ್ಟವಾದ ಜಾಗಕ್ಕೆ ಹೋದಾಗೆ. ನೀನು ಮಾತ್ರನೇ ತಗೊಳ್ತಿಲ್ಲ, ಅದೇ ಸಮಸ್ಯೆ ಆಗಿರೋದು. ಸುನಿಲ್, ನನಗೆ ಯಾವ ಮೆಡಿಸನ್ನು ಬೇಡ. ಐ ಜಸ್ಟ್ ನೀಡ್ ಯು. ನೀನು ಯಾವಾಗಲೂ ನನ್ನ ಪಕ್ಕದಲ್ಲೇ ಇದ್ರೆ ಸಾಕು. ಚಿತ್ರಾ, ಪ್ಲೀಸ್ ರಿಲ್ಯಾಕ್ಸ್, ಪ್ಲೀಸ್. ಗುಡ್ ಮಾರ್ನಿಂಗ್. ಟೀ ಕುಡಿದ್ರಾ? ಏನು ಸರ್, ನಾನು ಇಲ್ಲಿಗೆ ಬಂದು 6-7 ಗಂಟೆ ಮೇಲಾಯಿತು. ನನಗೆ ಸ್ವಲ್ಪ ಆದರೂ ಮರ್ಯಾದೆ ಕೊಡಿ. ಐ ಆಮ್ ಅ ಡಾಕ್ಟರ್. ಗೊತ್ತು, ನೀವು ನನಗೆ ಚೆನ್ನಾಗಿ ಗೊತ್ತು. ನಾನು ತುಂಬ ಸಲ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಯಾಕೆ ಇಷ್ಟೊಂದು ಅವಸರ ಪಡ್ತೀರಾ? ಒಂದು ಟೀ ಏನಾದರೂ ಕುಡಿತೀರಾ? ರೀ, 2 ಟೀ ಹೇಳ್ರಿ. ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು. ಓಕೆ ಸರ್. ಸರ್, ನಾನು ಬಾತ್ರೂಮ್ ಯೂಸ್ ಮಾಡ್ಬೋದಾ? ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ. ಇದನ್ನೆಲ್ಲ ಕೇಳೋ ಅವಶ್ಯಕತೆ ಇಲ್ಲ ಡಾಕ್ಟರ್. ಹೋಗಿ ಫ್ರೆಶ್ ಆಗಿ ಬನ್ನಿ. ಹೀಗೆ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡ್ರೆ ಅಲ್ಲೇ ಬಾತ್ರೂಮ್. ಹೋಗಿ ಬನ್ನಿ. ಡಾಕ್ಟರ್, ನಿಮ್ಮ ಮೊಬೈಲ್ ಕಾಲ್ ಎಷ್ಟು ಸಿಕ್ಕಿದೆ? ಅದನ್ನಿಟ್ಕೊಂಡು ನಾನು ಕಾಲ್ ರೆಕಾರ್ಡ್ಸ್ ಇಟ್ಕೊಂಡು ನೇಣಿಗಾಕ್ಸ್ತೀರಾ ಹೇಗೆ? ಲಿಸನ್, ಐ ಆಮ್ ಅ ಡಾಕ್ಟರ್. ತುಂಬ ವಿಷಯಕ್ಕೆ ಪೇಷಂಟ್ಸ್ ನನಗೆ ಕಾಲ್ ಮಾಡ್ತಾರೆ, ನಾನು ಮಾಡ್ತೀನಿ. ಯಾಕೆ ಡಾಕ್ಟರ್ ಕೋಪ ಮಾಡ್ಕೋತಾ ಇದ್ದೀರಾ? ನೀವೇನೋ ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ವಲ್ಲ. ಆಮೇಲೆ ನಿಮಗೆ ಸಹಾಯ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ತುಂಬ ಜನರನ್ನ ವಿಚಾರಿಸ್ತಾ ಇದ್ದೀವಿ. ಅದು ಅಲ್ಲದೆ ನೀವು ನಮಗೆ ಕೋಆಪರೇಟ್ ಮಾಡಲೇಬೇಕಾಗತ್ತೆ. ಡಾಕ್ಟರ್ನ ವಿಲ್ಲಾದಲ್ಲಿ ಒಂದು ಹೆಣ ಸಿಕ್ಕಿದೆ. ತುಂಬ ಭೀಕರವಾದ ಕೊಲೆ. ಸಾಮಾನ್ಯವಾಗಿ ಈ ಕೇಸಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ. ಆದರೆ ನಾವು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಿ ನಾವು ಪ್ರಶ್ನೆ ತಾನೇ ಮಾಡ್ತಾ ಇದ್ವಿ. ಸಾರಿ, ನಾನು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ ಸರ್. ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮಗೂ ಅರ್ಥ ಆಗುತ್ತೆ ಡಾಕ್ಟರ್. ಆದರೆ ನಾನು ನಿಮ್ಮನ್ನ ಒಂದು ಕೇಳಲ್ಲ.
ನಿಮ್ಮ ವೈಫು ಮಾನಸಿಕ ಅಸ್ವಸ್ಥತೆಗೆ ಮಾತ್ರೆ ತಗೋತಾ ಇದ್ರಾ? ಎಸ್. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಅವಳು ಡಿಪ್ರೆಷನಲ್ಲಿದ್ಲು ಆ್ಯಂಡ್ ಶಿ ವಾಸ್ ಬೀಯಿಂಗ್ ಟ್ರೀಟೆಡ್ ಬೈ ಲೀಡಿಂಗ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಮೆಡಿಸಿನ್ ಅಷ್ಟೇ ತಗೊಳ್ತಾ ಇದ್ಲು. ಕೇಸ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಸುಮ್ಮನೆ ಕೇಳಿದೆ. ನಮ್ಮನೇಲೂ ಹೀಗೆ. ನಾನು ಮಾತಾಡಿದ್ರೆ ತಪ್ಪು ಕಂಡು ಹಿಡಿಯೋದಕ್ಕೆ ಮಾತಾಡ್ತೀನಿ ಅಂತ ಅನ್ಕೋತಾರೆ ಹೊರತು ಒಳ್ಳೇದಕ್ಕಂತೂ ಅನ್ಕೊಳ್ಳಲ್ಲ. ಪೊಲೀಸ್ನೋನಲ್ವಾ? ಸರ್, ನಾನು ತುಂಬ ಸೋಷಿಯಲ್ ಆಗಿರೋ ಮನುಷ್ಯ ಸರ್. ತುಂಬ ಫ್ರೆಂಡ್ಸ್, ದೊಡ್ಡ ಫ್ಯಾಮಿಲಿ ಇದೆ, ಹಾಸ್ಪಿಟಲ್, ಪೇಷಂಟ್ಸ್, ಕ್ಲಬ್ ಆ್ಯಂಡ್ ಐ ಆಮ್ ಯಂಗ್. ಅದೂ ಸರಿನೇ ಡಾಕ್ಟರ್. ನನ್ನಂತ ವಯಸ್ಸಾಗಿರೋ ಪೊಲೀಸ್ಗೆ ಯಾರು ತಾನೇ ಕಾಲ್ ಮಾಡ್ತಾರೆ? ನನ್ನ ಮಕ್ಕಳಿಗೆ ಕಾಲ್ ಮಾಡಿದ್ರೆ 2 ನಿಮಿಷನೂ ಮಾತಾಡಲ್ಲ, ಕಟ್ ಮಾಡಿಬಿಡ್ತಾರೆ. ಆದ್ರೆ ಅವ್ರ ಅಮ್ಮನ ಜೊತೆ ಬಡಬಡ ಅಂತ ಮಾತಾಡ್ತಾರೆ. ಅದೇ ನಾನು ಮಾತಾಡಿದ್ರೆ ಪಟ್ ಅಂತ ಕಟ್ ಮಾಡ್ತಾರೆ. ಹೇ ಬನ್ರೋ, ಕೆಳಗಡೆ ಇಳಿರಿ. ಹಾ, ನಡೀರಿ. ಸರ್, ASP ಇದ್ದಾರಾ? ಇಲ್ಲ ಮೇಡಮ್, ವಿಸಿಟರ್ಸ್ ರೂಮಲ್ಲಿದ್ದಾರೆ. ಆದ್ರೆ ಸುನಿಲ್, ನಿಮ್ ತುಂಬಾ ಜನ ಫ್ರೆಂಡ್ಸ್ ಒಂದೇ ಸರ್ಕಲ್ ಅಲ್ಲಿ ಇಲ್ವಲ್ಲ? ಸಮ್ ಕಾಂಟ್ರಡಿಕ್ಷನ್ಸ್. ಸೊ ವಾಟ್? ನಮ್ಮ ಜೀವನಕ್ಕೆ ಸಂಬಂಧ ಪಡೆದೇ ಇರೋಂಥ ಎಷ್ಟೋ ಸ್ನೇಹಿತರು ನಮ್ಮ ಜೊತೆ ಇರ್ತಾರೆ. ಅದು ನಿಜನೇ, ವೆರಿ ಟ್ರೂ. ಬಟ್ ವಾಟ್ ಅಬೌಟ್ ವಿಷ್ಣು? ವಿಷ್ಣುನ ನಾನು ಮೊದಲು ಥೈಲ್ಯಾಂಡ್ನಲ್ಲೇ ನೋಡಿದ್ದು. ವಿಷ್ಣು ಮೂಲಕ ನನಗೆ ಟೀನಾ ಪರಿಚಯ ಆದ್ಲು. ಟೀನಾಗೂ ನಿಮ್ಗೂ ಫ್ರೆಂಡ್ಸ್. ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಾವಿದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನಂಬಿಕೆ ಇಲ್ದೇ ಇರೋ ಯಾವ ಸಂಬಂಧನೂ ಒಳ್ಳೇದಲ್ಲ, ಅದನ್ನು ಮರಿಬೇಡ. ಡಾಕ್ಟರ್, ಒಂದು ಸಮಸ್ಯೆ ಇದೆ. ಮಿಸ್ಸಿಂಗ್ ಪರ್ಸನ್ ಲಿಸ್ಟಲ್ಲಿ ಕಳೆದ 4 ದಿನದಿಂದ ಹುಡುಕ್ತಾ ಇರೋ ಒಂದು ಹುಡುಗಿ ನಂಬರ್ ನಿಮ್ಮ ಕಾಲ್ ಲಿಸ್ಟಲ್ಲಿದೆ. ನಿಮ್ಮ ಸರ್ಕಲಲ್ಲೇ ತುಂಬ ಜನಕ್ಕೆ ಗೊತ್ತಿರೋರು. ಯಾರು? ಯಾವ ಸರ್ಕಲ್? ಒಂದು ವೇಳೆ ವಿರೋಧಿನೂ ಆಗಿರಬಹುದು. ಅವ್ರ ಹೆಸರು ಶರ್ಲಿನ್. ನಿಮ್ಮ ಜೊತೆಲಿರೋ ಸ್ನೇಹಿತರಿಗೆ ಅವ್ರು ಗೊತ್ತಿದೆ. ಆದರೂ ಅವರು ಮನೆಯಿಂದ ಹೋಗಿ 4 ದಿನ ಆಗಿದೆ. ಅವರು ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ಅವರಪ್ಪ ಹೊರಗಡೆ ಕಾಯ್ತಾ ಇದ್ದಾರೆ. ಶೇರ್ಲಿನ್ನ ಅವರಪ್ಪ ಅವ್ರ ಟ್ರೀಟ್ಮೆಂಟ್ಗೋಸ್ಕರ ನನಗೆ ಅವಾಗ ಫೋನ್ ಮಾಡ್ತಿದ್ಲು. ನನ್ನ ಫ್ರೆಂಡ್ ವಿಷ್ಣುಗೂ ಅವ್ರು ತುಂಬ ಪರಿಚಯ. ಓ, ಹಾಗಾದ್ರೆ ಅವ್ರು ನಿಮ್ಗೆ ಪರಿಚಯನಾ? ಅದರಲ್ಲೇನು ಆಶ್ಚರ್ಯ? ಇಂಥವ್ರನ್ನೆಲ್ಲ ಮುಚ್ಚಿಡೋದೇ ಒಳ್ಳೇದಲ್ವಾ? ಸಿ, ನಾನು ಅವ್ರಿಗೆ ಒಂದು ಸರ್ನೂ ಕಾಲ್ ಮಾಡಿಲ್ಲ. ಯು ಹ್ಯಾವ್ ಮೈ ಕಾಲ್ ಹಿಸ್ಟ್ರಿ, ಚೆಕ್ ಮಾಡಿ. ಈಗ ಸಮಸ್ಯೆ ಅದಲ್ಲ, ಸತ್ತು ಹೋಗಿರೋದು ಒಂದ್ ವೇಳೆ ಈ ಹುಡುಗಿನೇನ ಅಂತ ಸಂದೇಹ ಇದೆ. ಆ ಬಾಡಿನ ಐಡೆಂಟಿಫೈ ಮಾಡೋದಕ್ಕೆ ನಿಮ್ಮನ್ನ ಕರ್ಕೊಂಡೋಗ್ಬೇಕಾಗಿದೆ. ಶಿಟ್. ಈಗ ನೀವು ತುಂಬಾ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದೀರಾ. ನೀವು ಅನ್ಕೊಂಡ್ರೆ ನನಗೆ ಯಾವ ಸಮಸ್ಯೆನೂ ಬರಲ್ಲ. ಯು ಆರ್ ಟ್ರೈಯಿಂಗ್ ಹಾರ್ಡ್. ಐ ಆಮ್ ಇಂಪ್ರೆಸ್ಡ್. ನನ್ನಿಂದ ನೀವೇನಾದ್ರೂ ಮುಚ್ಚಿಡ್ತಾ ಇದ್ದೀರಾ? ವೈ ಆರ್ ಯು ಪುಶಿಂಗ್ ಮೀ ಅವೇ? ಹೇ, ನಾವಿಬ್ರು ಒಂದೇ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಹೇಳ್ಬೇಕಂದ್ರೆ ಒಂದೇ ರೀತಿ ಬದುಕ್ತವ್ರು. ಮೇ ಬಿ ಸಿಮಿಲರ್ ಅನ್ಸೆಕ್ಯೂರಿಟೀಸ್. ನಮ್ಮ ಬಾಂಡ್ ಮತ್ತೆ ಜೀವನ ಒಂದು ಮೈಂಡ್ ಗೇಮ್ ಥರ ಇರಬೇಕು. ದೀಪ್ತಿ ಹೆಸರು ಕೇಳಿದೀಯಾ? ಆರ್ ಯು ಫೆಮಿಲಿಯರ್? ಎಸ್, ಟ್ರೂ.
ಡಾಕ್ಟರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಕ್ರೂರವಾದ ಕೊಲೆ. ಅವ್ರಿಗೊಂದು 30-35 ವರ್ಷ ಇರಬಹುದು. ಸಾಲಿಡ್ ಮರದ ಪೀಸಿಂದ ತಲೆಗೆ ಹೊಡೆದಿರೋದ್ರಿಂದ ಸತ್ತಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ. ದೇಹದಲ್ಲೆಲ್ಲ ಏಟು, 36 ಫ್ರ್ಯಾಕ್ಚರ್ಸ್, ಮುಖನೆಲ್ಲ ಜಜ್ಜಿದ್ದಾರೆ. ಇದು ಶರ್ಲಿನ್ ಬಾಡಿ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಆಕೆ ಬೇರೆ ಯಾವುದೋ ರೆಸಾರ್ಟಲ್ಲಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಆದರೆ ಈಗಲೂ ನಿಮ್ಮ ಸಮಸ್ಯೆ ಮುಗಿಲಿಲ್ವಲ್ಲ? ನಾವು ಹೇಗಾದರೂ ಆಗಲಿ ಬಾಡಿನ ಐಡೆಂಟಿಫೈ ಮಾಡಲೇಬೇಕು. ಮಿಸ್ಸಿಂಗ್ ಆಗಿರೋ ಕೇಸ್ ಫೈಲ್ಸಲ್ಲಿ ಹುಡುಕ್ತಾ ಇದ್ದೀವಿ. ನೋಡೋಣ, ನಾವೇ ಎಲ್ಲ ಸರಿ ಮಾಡೋಣ. ಹಾಗಿದ್ರೆ ನಾನು ಇಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದೀರಾ? ನೀವು ನಮಗೆ ಕೋಆಪರೇಟ್ ಮಾಡಬೇಕು, ಒಂದು ಸಣ್ಣ ಕ್ಲೂ ಸಿಗೋದಕ್ಕೆ. ನೀವು ಮೊದಲು ಆ ವಾಚ್ಮ್ಯಾನ ಹಿಡೀರಿ. ಅವನ್ನ ಬಿಟ್ಟು ಯಾರು ಬರೋಕ್ಕಾಗಲ್ಲ ಅಲ್ವಾ? ಶನಿವಾರ ಡೆತ್ ಆಗಿದೆ. ಶನಿವಾರ ಸಂಜೆ 5 ಗಂಟೆವರೆಗೂ ನಿಮ್ಮ ಕಾಲ್ಸ್ ರೆಕಾರ್ಡ್ ಪ್ರಕಾರ ವಿಲ್ಲಾದಲ್ಲೇ ಇದ್ದೀರಾ. ನಿಮ್ಮ ಗಾಡಿ ಕೂಡ ಅಲ್ಲೇ ಇತ್ತು ಅಂತ ವಾಚ್ಮೆನ್ ಹೇಳಿದ್ದಾರೆ. ಗೇಟಲ್ಲಿ ತಗೊಂಡಂಥ ರೆಕಾರ್ಡ್ಸಲ್ಲೂ ಈ ಡೀಟೇಲ್ಸ್ ಇದೆ. ನಾನು ಈಗಲೇ ಬಂದೆ. ನಮ್ಮನ್ನು ಸಾಯಿಸ್ಬಿಡ್ತಾರೆ ಅನ್ಕೊಂಡೆ. ನೀನು ನನ್ನ ಜೊತೆಲೇ ಇರ್ತೀಯ ಅನ್ಕೊಂಡೆ. ಆದರೆ ಮೊದಲಿಂದನೇ ನಿನ್ನನ್ನು ಏಮಾರಿಸಿದ್ಯಾ? ಎಲ್ಲಾನು ಸಮಸ್ಯೆನಾ? ಯಾವುದು ಕ್ಲಾರಿಫೈ ಆಗಿಲ್ಲ ಡಾಕ್ಟರ್. ತುಂಬಾ ಮೋಸವಾಗಿದೆ. ನಿಮ್ಮ ಫ್ರೆಂಡ್ಸ್ನ ಕೂಡಲೇ ಇಲ್ಲೇ ಕರ್ಕೊಂಡು ಬರಬೇಕು. ನಿಮ್ಮ ಅಪ್ಪ ಅಮ್ಮನ್ನು ಕೂಡ ಮನೆಯಲ್ಲಿ ವಿಚಾರಿಸ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಸಮಸ್ಯೆನೇ. ಅವ್ರನ್ನ ವಾಯ್? ಅದು ರೆಗ್ಯುಲರ್ ಆಗಿ ಮಾಡೋದೇ ಅಲ್ವಾ? ಅಂತ ನಾನು ಏನು ಮಾಡಿದ್ದೀನಿ ಸರ್? ಅದ್ರ ಬಗ್ಗೆ ನಾವೇನು ಹೇಳಬಾರ್ದು. ನೀವು ಓದಿರೋ ಬುದ್ಧಿವಂತರೇ ಅಲ್ವಾ? ನಿಮ್ಮ ಫ್ರೆಂಡ್ಸು ನಿಮ್ಮ ಕೈ ಬಿಡಬಾರ್ದು ಅಂತ ಬೇಡ್ಕೊಳ್ಳಿ. ಸರ್, ಆ ರೂಟಲ್ಲಿ ಮಿನಿಸ್ಟರ್ ಬರ್ತಾ ಇರೋದ್ರಿಂದ ಟ್ರಾಫಿಕ್ನ ಬದಲಾಯಿಸಿದ್ದೀವಿ. ಸರ್, ಆ ರೂಟ್ನ ಕ್ಲಿಯರ್ ಮಾಡಿದ್ದೀವಿ. ಓವರ್. ಓಕೆ ಸರ್. ಓಕೆ ಸರ್, ಓಕೆ ಸರ್. ಮಾಡ್ತೀವಿ ಸರ್. ನಾನು ಎಸ್ಐನ ನೋಡ್ಬೋದಾ? ನಾನು ಲಾಯರ್ಸ್ನ ಫ್ರೆಂಡ್ಸ್ನ ಬರಕ್ಕೆ ಹೇಳ್ತೀನಿ. ಇವಾಗ ಆಗಲ್ಲ ಡಾಕ್ಟರ್. SI ಬಂದ್ಬಿಡ್ಲಿ. ಒಂದು ಟೀ ಹೇಳ? ಟೀ 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 ಅದನ್ನ ಬಿಟ್ಟು ಬೇರೆ ಏನು ಹೇಳಲ್ವಾ? ಟೀ ಬೇಡ ಅಂದರೆ ನಾನು ಕಾಫಿ ಹೇಳ? ಸಾರಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ನಾನು ನಿನಗೆ ಮೋಸ ಮಾಡಿಲ್ಲ. ನನ್ನ ನಂಬು, ನಾನು ಆ ಥರ ಮಾಡಲ್ಲ. ನಾನು ಹೇಳಿದ್ರು ನಿನಗೆ ಅರ್ಥನೇ ಆಗ್ತಿಲ್ವಲ್ಲ. ಅವ್ರು ನನ್ನ ಖಂಡಿತ ಹಿಡಿತಾರೆ. ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಈ ಕತೆ ತುಂಬ ಚೆನ್ನಾಗಿದೆ ಅಲ್ವಾ? ಗೆಟ್ ಇನ್ ಡೀಪರ್ ಆ್ಯಂಡ್ ಡೀಪರ್. ಒಂದೊಂದು ನಿಮಿಷನೂ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಇದರಿಂದ ಹೊರಗಡೆ ಹೋಗೋಕ್ಕೆ ಏನಾದ್ರು ದಾರಿ ಇದೆಯಾ? ನಿಮಗೆ ಒಳ್ಳೆ ದಾರಿನೇ ಇದೆ. ಆದರೆ ಲೂಪ್ ಹೋಲ್ಸ್ ಎಲ್ಲನೂ ಮರ್ತೋಗ್ಬಿಡಿ. ಯಾಕಂದ್ರೆ ನೀವು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ನಿಮಗೆ ಕೆಟ್ಟ ಸಮಯ ಕಾಡ್ತಾ ಇದೆ. ಪಾಪ ನೀವು. ಏನಾಯ್ತು? ಬಾಡಿ ಯಾರ್ದು ಅಂತ ಗೊತ್ತಾಯ್ತು. ಹೆಸರು ಮಾಯಾ, 32 ವರ್ಷ. ಮೇರಿಮಾ ಹಾಸ್ಪಿಟಲಲ್ಲಿ ಸ್ಟಾಫು. ಮದುವೆ ಆಗಿ ಡಿವೋರ್ಸ್ ಆಗಿದೆ. ಮಕ್ಕಳು ಇಲ್ಲ. ಅವ್ರ ಕಾಣೆಯಾಗಿ 3 ದಿನ ಆಗ್ತಿದೆ. ಶನಿವಾರ ಸಾಯಂಕಾಲ 7 ಗಂಟೆವರೆಗೂ ಹಾಸ್ಪಿಟಲಲ್ಲೇ ಇದ್ರು. ಮಾಯಾ ನನಗೆ ಗೊತ್ತು. ಹಾಗಾದರೆ ಅವರು ನಿಮಗೆ ಗೊತ್ತು. ಅವಳು ಹೇಗೆ ಅಲ್ಲಿಗೆ ಬಂದು? ಡಾಕ್ಟರ್, ಅದನ್ನ ನೀವು ಹೇಳಬೇಕು. ಅವರು ನಿಮಗೆ ಹೇಗೆ ಗೊತ್ತು? ನನಗವಳು ಮುಂಚೆಯಿಂದನೂ ಗೊತ್ತು. ಈಗ ಸ್ವಲ್ಪ ದಿನದಿಂದ ಕಾಂಟ್ಯಾಕ್ಟಲ್ಲಿಲ್ಲ. ಅದೇನೋ ನಿಜಾನೇ. ನಿಮ್ಮ ಮೊಬೈಲ್ ಕಾಲ್ ರೆಕಾರ್ಡ್ಸ್ ಪ್ರಕಾರ ಅವ್ರಿಗೂ ನಿಮಗೂ ಕಾಂಟ್ಯಾಕ್ಟ್ ಇಲ್ಲ. ಮಾಯಾ ಫೋನ್ ಕೂಡ ಮಿಸ್ ಆಗಿದೆ. ಆದರೆ ಅವ್ರ ಕಾಲ್ ಲಿಸ್ಟಲ್ಲಿ ನಿಮ್ಮ ಮನೆ ಫೋನ್ ನಂಬರ್ ಇದೆ. ಕಳೆದ 2 ದಿನದಿಂದ ನಿಮಗೆ ತುಂಬ ಸಲ ಕಾಲ್ ಮಾಡಿದ್ದಾರೆ. ನಿಮಗೆ ಮಾತ್ರ ಅಲ್ಲ, ವಿಷ್ಣುಗೂ ಕೂಡ. ನಾನು ಅವಳು ಒಟ್ಟಿಗೆ ಕೆಲಸ ಮಾಡೋದೆಲ್ಲ ನಿಜಾನೇ ಸರ್. ಆದರೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಅವಳು ನನಗೆ ಕಾಲ್ ಮಾಡಿ ತುಂಬಾ ವರ್ಷ ಆಯಿತು. ಆದರೆ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನೀವು ಮಾಯಾ ತುಂಬ ಕ್ಲೋಸ್ ಆಗಿದ್ದೀರಾ. ನೀವು ಜೊತೆಲಿ ಕೆಲಸ ಮಾಡೋ ಸಮಯದಲ್ಲೇ ಅವ್ರಿಗೂ ಡಿವೋರ್ಸ್ ಆಗಿದೆ. ಅದಕ್ಕೇನು? ಅದೆಲ್ಲ ಏನೂ ಇಲ್ಲ. 2, 4 ಅಂತ ಕೂರ್ಸಿ ಹೇಳ್ದೆ. ನೀವೇನು ಕೂರ್ಸೋದು ಬೇಡ. ನನ್ನ ಹೆಸರು ಹತ್ರ ಕರ್ಕೊಂಡು ಹೋಗಿ ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಬೇಕು. ಕೂತ್ಕೊಳ್ಳಿ ಡಾಕ್ಟರ್. ಕೈ ತೆಗಿರಿ. ಅಯ್ಯೋ ಕೂತ್ಕೊಳ್ಳಿ ಡಾಕ್ಟರ್.
ನಾನು ಹೇಳಿದ ಥರನೇ ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಕೈ ಬಿಟ್ಬಿಟ್ರು. ಹಾಗಿದ್ರೆ ನಾನೇ ಅವಳನ್ನ ಕೊಂದೆ ಅಂತ ಹೇಳ್ತಿದ್ದಾರಾ? ಅಷ್ಟು ಕರೆಕ್ಟಾಗೂ ಹೇಳೋಕ್ಕಾಗಲ್ಲ. ಆದರೆ ಹಾಗೇನೆ ನೀನು ಅವತ್ತಲ್ಲೇ ಇದ್ದೆ ಅಂತ ಅವ್ರು ಹೇಳಿದ್ರು. ಬ್ಲಡಿ ಚೀಟ್ಸ್. ಯಾರು ಏನು ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಜಸ್ಟ್ ಆಸ್ಕ್ ಯು ಡಿಡ್ ಯು ಮಾಯಾ? ನೀವೇನು ಅನ್ಕೊಳ್ತಾ ಇದ್ದೀರಾ ನಾನೇ ಅವಳನ್ನ ಕೊಂದೆ ಅಂತನಾ? ಇರೋ ಎವಿಡೆನ್ಸ್ ಎಲ್ಲ ನೋಡಿದ್ರೆ ನೀನೇ ಅವಳನ್ನ ಕೊಂದಿರೋದು. ಅದು ಮಾತ್ರ ಅಲ್ಲ, ನೀನು ಅವಳು ಕ್ಲೋಸ್ ಆಗೇ ಇದ್ರಿ. ರಿಲೇಷನ್ಶಿಪ್ಗೋಸ್ಕರ ಅವಳು ಕಂಪೇಲ್ ಮಾಡ್ಕೊಂಡಿದ್ಲು. ಇಲ್ಲಾಂದರೆ ಒಂದು ವೇಳೆ ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು. ನೀನು ಕರೆದಿದ್ದಕ್ಕೇನೆ ಅವಳ ಮನೆಗೆ ಬಂದಿದ್ದು. ಅಲ್ಲೇ ಮರ್ಡರ್ ನಡೆದಿದೆ. ಪ್ಲ್ಯಾನ್ಡಾ ಇಲ್ಲ ಗೊತ್ತಿಲ್ಲದೆ ಆಗಿದ್ದ? ಹಾಗಿದ್ರೆ ಆ ಬಾಡಿನ ಮುಚ್ಚಿಡೋದಕ್ಕೆ ನಾನು ಯೋಚನೆ ಮಾಡಿರಲ್ವಾ? ಎಸ್, ದಟ್ಸ್ ಇಂಟ್ರೆಸ್ಟಿಂಗ್. ಅದಕ್ಕೆ ಟೈಮ್ ಸಿಕ್ಕಿರಲ್ಲ ಅಲ್ವಾ? ಸ್ವಂತ ವೈಫ್ ಸತ್ತಿದ್ದಾಳೆ ಅಂತ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ? ಯಾರ ಮೇಲೂ ನಂಬಿಕೆ ಇಲ್ಲದೆ ಇದ್ದವ್ರಿಗೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗಲ್ಲ. ಈ ಆಟ ಗೊತ್ತಾಗಲ್ಲ ಅಂತ ನೀನು ಈ ರೀತಿ ಮಾಡಿದ್ದಲ್ವಾ? ವಿಲ್ಲಾದಲ್ಲಿ ಡೆಡ್ ಬಾಡಿ ಇದ್ದಿದ್ದು ನಿನಗೆ ಮುಂಚೆನೇ ಗೊತ್ತಿತ್ತು. ಪ್ಲೀಸ್ ದಯವಿಟ್ಟು ನಾನು ಹೇಳೋದನ್ನ ನಂಬಿ. ಇದೊಂದು ಟ್ರ್ಯಾಪ್ ಅಷ್ಟೇ. ಯಾರೋ ನನ್ನ ಸಿಕ್ಕಾಕ್ಸಕ್ಕೆ ನೋಡ್ತಾ ಇದ್ದಾರೆ. ನಾವಿದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಹುಷಾರಾಗಿಲ್ಲ ಅಂದ್ರೆ ಎಲ್ಲರೂ ಸಿಕ್ಕಾಕೊಳ್ತೀವಿ. ಯಾರು ಕೂಡ ಸೇಫ್ ಆಗ್ಬೋದು ಅಂತ ಅನ್ಕೋಬೇಡಿ. ಡಾಕ್ಟರ್, ನಿಮ್ಮ ಕುಟುಂಬದ ಬಗ್ಗೆ ಏನು ಹೇಳಲೇ ಇಲ್ವಲ್ಲ? 3 ದಿನದ ಹಿಂದೆ ನಾನು ಹೆಂಡತಿ ಸತ್ತು ಹೋದ್ಲು. ಆಮೇಲೆ ತುಂಬ ಹೊತ್ತಿಂದ ನೀವು ನನ್ನ ಕೂರಿಸ್ಕೊಂಡಿದ್ದೀರಾ. ಓ ಸಾರಿ ಡಾಕ್ಟರ್, ಸಾರಿ. ಡಾಕ್ಟರ್, ನಿಮಗೆ ಲವ್ ಮ್ಯಾರೇಜ್ ಅಲ್ವಾ? ಹಾಗೇ ಇರುತ್ತೆ. ವೈಫು ಶ್ರೀಮಂತ ಹುಡುಗಿ, ಆದರೆ ನೀವು? ಅವಳು ಸತ್ತು ಹೋದ್ಲಲ್ಲ. ಓ ಸಾರಿ ಡಾಕ್ಟರ್. ನೀನು ಮಲ್ಕೋ.
ಅಲ್ಲಿ ನೋಡಿ, ನಿಮ್ಮ ಫ್ರೆಂಡೇ ಬಂದ್ಬಿಟ್ರಲ್ಲ ಅಲ್ಲಿ. ಹಾಗಿದ್ರೆ ಎಸ್ ಐ ಬಂದ್ರಲ್ವಾ, ನನ್ನ ಕರ್ಕೊಂಡು ಹೋಗಿ. ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಲ್ವಾ. ಡಾಕ್ಟರ್, ಈ ಕೇಸ್ ವಿಚಾರಣೆ ಅನ್ನೋದು ಈ ಚಿಕ್ಕ ಮಕ್ಕಳು ಆಟ ಆಡ್ತಾರಲ್ವಾ, ಈ ಪಜಲ್ ಗೇಮ್, ಆ ಥರನೇ ಈ ಚಿಕ್ಕ ಚಿಕ್ಕ ತುಂಡುಗಳನ್ನ ಮೊದಲು ಒಟ್ಟಿಗೆ ಸೇರಿಸ್ಬೇಕು, ಮಧ್ಯದಲ್ಲಿರೋ ತುಂಡುಗಳನ್ನ ಕೊನೆಯದಾಗಿ ಸೇರಿಸ್ಬೇಕು. ಕೆಲವರು ಮುಖ್ಯವಾಗಿರೋ ವಿಷಯನ ಮೊದಲು ಹೇಳ್ತಾರೆ, ಕೊಲೆ ಆಗಿರೋ ಕಾರಣನ ಕೊನೆಯಲ್ಲಿ ಹೇಳ್ತಾರೆ. ನಾನೇ ಅವಳನ್ನ ಸಾಯಿಸ್ತೆ ಅಂತ ಹೇಳ್ತಾ ಇದ್ದೀರಾ? ನನಗೇನೋ ಹಾಗೆ ಅನ್ನಿಸ್ತಾ ಇದೆ. ನೀವು ಹೋಗ್ಬೇಕಾಗಿರೋ ಜಾಗಕ್ಕೆ ಖಂಡಿತ ಹೋಗ್ತೀರಾ. ಮೊದಲು ನಾವು ಸ್ವಲ್ಪ ಕನ್ಫ್ಯೂಷನ್ ಅಲ್ಲೇ ಇದ್ವಿ, ಇವಾಗ ನಾವು ಕ್ಲಿಯರ್ ಆಗಿದ್ದೀವಿ. ನನಗೇನಾಗುತ್ತೆ? ನೀವೇ ಅಪರಾಧಿಯಾಗಿದ್ರೆ ಶಿಕ್ಷೆ ಕಠಿಣವಾಗಿರುತ್ತೆ. ಮುಖ್ಯವಾಗಿ ಕೊಲೆ ಕೇಸಿನ ಪ್ರಕಾರ ತುಂಬಾ ಕ್ರೂರವಾಗಿ ಕೊಲೆ ಆಗಿದೆಯಲ್ಲ, ಕೈಗಳನ್ನ ಹಿಂದೆ ಕಟ್ಟಿ ಇಡೀ ದೇಹ ಫ್ರಾಕ್ಚರ್, ಅದು ಸೆಕ್ಸ್ ಆದ್ಮೇಲೆ ಖಂಡಿತ ನೀವು ಜೈಲಿಗೆ ಹೋಗ್ತೀರಾ. ಅದಕ್ಕೆ ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ? ಇದು ನಾನಾಗೆ ನಾನು ಹೇಳ್ತಿಲ್ಲ, ಇನ್ವೆಸ್ಟಿಗೇಷನ್ ಟೀಮ್ನಲ್ಲೂ ಯಾರು ಹೇಳ್ತಿಲ್ಲ. ಆದ್ರೆ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರು ನಿಮ್ಮನ್ನ ಕಾಪಾಡಕ್ ನೋಡ್ಲಿಲ್ಲ. ಒಬ್ರು ಸಾಕ್ಷಿ ಹೇಳಕ್ಕೂ ತಯಾರಾಗಿದ್ದಾರೆ. ಆ ಹುಡುಗಿ ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಿದ್ಲಂತೆ, ಅವ್ರು ನಿಮ್ಗೆ ಹೆಲ್ಪು ಮಾಡ್ತಾರಂತೆ. ಆದ್ರೆ ಈ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದ್ರೆ ಯಾರೇ ಆಗ್ಲಿ ದೂರ ಆಗ್ತಾರಲ್ವಾ. ನಾನು ಹೋಗುವಂತ ಸಮಯ ಬಂತು, ಡ್ಯೂಟಿ ಮುಗೀತಲ್ಲ. ಏನಾದ್ರೂ ಬೇಕಾ? ಸಿಗರೇಟ್, ತಿನ್ನೋದಕ್ಕೇನಾದ್ರೂ? ಬೇಡ. ಓಕೆ. ಬೋರ್ ಹೊಡಿತದ, ಲೆಟ್ಸ್ ಗೋ ಸಮ್ವೇರ್. ಸರಿ, ಹಾಗೆ ಹೋದ್ರು ಎಲ್ಲಿಗೆ ಅಂತ ಹೋಗೋದು? ಹಾಂ, ಆಟ ಆಡ್ತೀಯಾ? ಬೇಡ. ಏನಾಯ್ತು? ತುಂಬ ಭಯಪಡೋ ಹಾಗಿದೆ. ಡ್ಯಾಮ್ ಇಟ್. ನನಗೀಗ ಹೆಲ್ಪ್ ಮಾಡೋಕ್ಕೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಬನ್ನಿ ಸುನಿಲ್, ಕೂತ್ಕೊಳ್ಳಿ. ಯು ಲುಕ್ ಟೆರಿಫೈಡ್. ನೀವು ನಿಮ್ಮ ಹಾಗೆ ಇಲ್ಲ. ಏನೇ ಆದರೂ ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಈ ಕೇಸ್ಗೆ ನಾನು ಬರಲ್ಲ. ಅದೊಂದು ಮಾತ್ರ ಅಲ್ಲ, ನಾಳೆ ನಾನು ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾ ಇದ್ದೀನಿ. ನೀವು SI ಹತ್ರ ಮಾತಾಡಿ ನೋಡಿ. ಫ್ರೆಂಡ್ಸೇ ನಾನು ಸಿಕ್ಕಾಕ್ತಾ ಇದ್ದಾರೆ. ಅವ್ರ ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೇನಾದರೂ ಕಾರಣ ಇದೆಯಾ? ಎಷ್ಟೊಂದು ಸಾಕ್ಷಿಗಳು ನನ್ನ ವಿರುದ್ಧ ಇದೆ ಅನ್ನೋ ಮಾತ್ರಕ್ಕೆ ನಾನು ಕ್ರಿಮಿನಲ್ ಆಗೋದಿಲ್ಲ. ಇಟ್ ಕುಡ್ ಬಿ ಎನಿವನ್. ವಿಷ್ಣು, ಟೀನಾ, ಇಲ್ಲ ಸೆಕ್ಯೂರಿಟಿ, ಇಲ್ಲ ವಿಲ್ಲಾ ಅಲ್ಲಿರೋ ಬೇರೆ ಯಾರಾದರೂ. ಲುಕ್, ನಿಂದೇನೂ ತಪ್ಪಿಲ್ಲ ಅಂದಮೇಲೆ ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಆರ್ ಯು ಕ್ಲೀನ್? ಗೊತ್ತಿರೋ ವಿಷಯಗಳನ್ನ ಕೂಡ ನನ್ನ ಹತ್ರ ಹೇಳಿಲ್ಲ. ಸರಿ ಬಿಡು, ಮಾಯ ಬಗ್ಗೆ ನನ್ನ ಹತ್ರ ಹೇಳು. ನಿಮಗೆಲ್ಲ ಗೊತ್ತಿದೆ ಅಲ್ವಾ? ನೀವು ನನ್ನ ಜೊತೆ ಆಟ ಆಡ್ತಿದ್ದೀರಾ ಅನ್ಸುತ್ತೆ. ಆರ್ ಯು ಪ್ಲೇಯಿಂಗ್ ದ ಗೇಮ್ ವಿತ್ ಮೀ? ಇಟ್ಸ್ ಓಕೆ. ನಾನು SI ಹತ್ರನೇ ಮಾತಾಡ್ತೀನಿ. ಸಾರಿ. ನರೇನ್, he just left. ಎಸ್ ಮ್ಯಾಮ್, ನಾನು ನೋಡ್ಕೋತೀನಿ.
ನಾನು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಬೇಕು. ಇವಾಗಲ್ಲ, ಅವರಿಬ್ಬರನ್ನು ವಿಚಾರಣೆ ಮಾಡಿದ್ಮೇಲೆ ಕಳಿಸ್ಬಿಟ್ವಿ. SI ಜೊತೆ ಫೋನಲ್ಲಿ ಮಾತಾಡ್ಬೋದಾ? ನನ್ನ ಹತ್ರ ಕೇಳಿ ಪ್ರಯೋಜನ ಇಲ್ಲ. ನೀವು ಮೇಲೆ ಹೋಗಿ ಮೇಡಮ್ ಹತ್ರ ಮಾತಾಡಬೇಕು. ಪರವಾಗಿಲ್ಲ, ನಾನು ಬಾತ್ರೂಮ್ ಯೂಸ್ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು. ಹೋಗಿ ಬನ್ನಿ. ನಾವೇ ನಿಮ್ಮನ್ನು ಇನ್ನೂ ಅರೆಸ್ಟ್ ಮಾಡಿಲ್ವಲ್ಲ, ಪ್ರಶ್ನೆ ಮಾಡೋದಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದೀವಿ. ಮ್ಯಾಮ್, ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದಾನೆ. ಹೌದು, ನೋಡ್ತಾನೆ ಇದ್ದೀನಿ. ಸರಿ, ಬನ್ನಿ ನಮ್ಮ ಗೇಮ್ ಸ್ಟಾರ್ಟ್ ಮಾಡೋಣ. ಎಸ್ ಮ್ಯಾಮ್. ಸ್ಪೆಷಲ್ ಟೀಮ್ ರೆಡಿ ಅಲ್ವಾ? ರೆಡಿಯಾಗಿದೆ ಮ್ಯಾಮ್. ಗುಡ್. ಆ ಟೆಲಿಫೋನ್ ಬೂತ್ ಹತ್ರ ನಿಲ್ಲಿಸಿ. ಅದ್ರ ಪಕ್ಕದ ರೈಟಲ್ಲಿ ಒಂದು ಬೂತ್ ಇದೆ. ವಿಷ್ಣು, ನೀನೀಗ ಎಲ್ಲಿದ್ಯಾ? ಸರಿ, ನಾನೇ ಬರ್ತೀನಿ. ನರೇನ್. ಎಸ್ ಮ್ಯಾಮ್, ಎವ್ರಿಥಿಂಗ್ ಇಸ್ ರೆಡಿ. ಓಕೆ, ನಿಮ್ಮ ಪೊಸಿಷನ್ ತಗೊಳ್ಳಿ. ಓಕೆ ಮ್ಯಾಮ್. ನಾವಿವಾಗ ಒಂದು ನಾಟಕ ಆಡ್ತಾ ಇದ್ದೀವಿ. ಈ ನಾಟಕದಲ್ಲಿ ಒಂದು ಸಹಾಯ ಮಾಡಬೇಕು. ಎವಿಡೆನ್ಸ್ ಎಲ್ಲ ಅವ್ರ ಕಡೆ ನೋಡ್ತಾ ಇದ್ರು ಕೂಡ ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನಗೆ ಸಂದೇಹನೇ ಇಲ್ಲ. ಆದರೆ ಅವ್ರ ತಪ್ಪನ್ನು ಒಪ್ಕೊಂಡ್ರೆ ಮಾತ್ರ ಈ ಮರ್ಡರ್ ಕೇಸ್ನ ಕ್ಲೋಸ್ ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಈ ಪ್ಲ್ಯಾನ್. ನಮಗೆ 50% ಚಾನ್ಸ್ ಅಷ್ಟೇ ಇರೋದು. ಅದಕ್ಕೆ ನೀವು ಖಂಡಿತವಾಗ್ಲೂ ಕೋಆಪರೇಟ್ ಮಾಡಬೇಕು. ಎಸ್ ಮ್ಯಾಮ್. ಸುನಿಲ್, ನನ್ನ ಮಾತನ್ನು ಕೇಳು. ನನ್ನ ಮಾತನ್ನು ಅರ್ಥ ಮಾಡು. ಚೀಟ್, ನನ್ನೇ ಸಿಕ್ಕಾಕ್ಸ್ತೇನೋ? ಎಲ್ಲ ಮಾಡ್ಬಿಟ್ಟು ತಪ್ಪಿಸ್ಕೋಬಹುದು ಅಂತ ಅನ್ಕೋತಾ ಇದ್ಯಾ? ನಾನು ಒಳಗಡೆ ಹೋದ್ರೆ ನೀನು ಸಿಕ್ಕಾಕೊಳ್ತೀಯ ಕಣ. ಲೇನ್, ಸ್ವಲ್ಪ ಇರೋ, ನನ್ನ ಮಾತನ್ನು ಕೇಳೋ. ಲೇ ನಾಯಿ, ನಿನ್ ಜೊತೆ ಸೇರ್ಕೊಂಡು ನಾನು ಸಿಕ್ಕಾಕೊಂಡೆ. ತಪ್ಪಿಸ್ಕೊಳಕಾಯ್ತಾ? ಅದೂ ಇಲ್ಲ. ನೀನ್ ಮೊದಲು ಚಿತ್ರನ್ ಸಾಯಿಸ್ದೆ, ಆಮೇಲೆ ಇನ್ನೊಬ್ಳನ್ ಕೊಂದೆ. ಅದಕ್ಕೆ ಸಹಾಯ ಮಾಡಕ್ಕೆ ನೀನ್ ದುಡ್ಡು ತಗೊಂಡಿದ್ಯಾ? ನಾವಿಬ್ರು ಸೇರೆ ಕೊಲೆ ಮಾಡಿದೀವಿ. ಕೊಲೆ 1 2 ಅದಕ್ಕೆ ಶಿಕ್ಷೆ ಒಂದೇ ಕಣ. ಹಾಗಿದ್ರೆ ನೀನೇ ಸಾಯಿಸಿದ್ದ? ನೀನೇ ಅಲ್ವಾ ಅದನ್ನ ಮಾಡಿದ್ದು? ಪೊಲೀಸ್ ನನ್ನ ಹತ್ರ ಹೇಳ್ಬಿಟ್ರು. ನೀವಿಬ್ರು ತುಂಬಾ ಸರಿ ಫೋನಲ್ಲಿ ಮಾತಾಡಿದೀರಾ. ನಾನು ಅವಳನ್ನ ನೋಡೇ ಇಲ್ಲ. ನಿನ್ ಜೊತೆ ತಾನೇ ಅವಳು ಕೆಲಸ ಮಾಡೋದು. ನೀನ್ ತಾನೇ ಅವಳ ಇಟ್ಕೊಂಡಿದ್ದು. ಹೌದು,
ನನಗ್ ಮಾಯಾ ಗೊತ್ತು. ಅವಳು ವಿಲ್ಲಾಗ್ ಬಂದ್ಮೇಲೆ ನೀನು ಅವಳನ್ನ ಸಾಯಿಸ್ಬಿಟ್ಟೆ ಅಲ್ವಾ? ನಿನ್ನ ಸಾಯಿಸ್ಬಿಡ್ತೀನೋ. ನಿನ್ ಹೆಂಡತಿ ನೆನೆಸ್ಕೊಂಡ್ರೆ ನನ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ದುಡ್ಡಿಗೋಸ್ಕರ ಅವಳನ್ನ ಕೊಂದಿದ್ಯ ಅಂತ ನನಗೆ ಗೊತ್ತು ಕಣೋ. ಹೌದು, ನಾನೇ ಅವಳನ್ನ ಕೊಂದಿದ್ದು. ಅವಳಿಗೆ ಹುಚ್ಚು ಕಣೋ. ಪ್ರಪಂಚದಲ್ಲಿ ಏನ್ ನೋಡಿದ್ರು ಅವಳಿಗೆ ಭಯ. ಶಿ ವಾಸ್ ಅ ಪ್ಯಾರನಾಯ್ಡ್ ಪ್ಯಾರಸೈಟ್. ಬಾರೋ ಇಲ್ಲಿ. ನೀನೇ ಅಲ್ವಾ ನಿನ್ನ ಹೆಂಡತಿನ ಸಾಯಿಸಿದ್ದು? ಬಾರೋ ಇಲ್ಲಿ, ಹೇಳೋ ಹೇಳೋ. ನಿನ್ನ ಹೆಂಡತಿನ ಸಾಯಿಸಿದ್ ನೀನೇ ತಾನೇ? ಹೇಳು, ಹೇಗ್ ಸಾಯಿಸ್ತೆ ಹೇಳೋ. ಅವಳನ್ನ ಹೇಗ್ ಸಾಯಿಸ್ತೆ? ನಾವು ಮಾತಾಡ್ತಿರೋದು ಮಾಯಾ ಬಗ್ಗೆ. ನೀನೇ ಅವಳನ್ನ ಸಾಯಿಸಿದ್ದು. ಡಾಕ್ಟರ್, ನೀವೇನು ಅಷ್ಟು ಬುದ್ಧಿವಂತರಲ್ಲ. ನಿಮ್ಮನ್ನು ನಾವು ಹಿಡಿದ್ಬಿಟ್ವಿ. ಈಗ ನೀವೇ ಅಪರಾಧನ ಒಪ್ಕೊಂಡಿರೋ ಥರನೂ ಮಾಡಿದ್ವಿ. 2 ಸಾಕ್ಷಿ ಕೂಡ ಇದೆ. ಒಪ್ಕೊಂಡ? ವಾಟ್ ದ ಹೆಲ್? ಮಾಯಾ ಸಾವುಗೂ ನನಗೂ ಸಂಬಂಧ ಇಲ್ಲ. ಮಾಯಾ ಸತ್ತಿಲ್ಲ. ಪಾಪ ಅವಳಿಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇದು ನಿನ್ನ ಹಿಡಿಯೋದಕ್ಕೆ ಒಂದು ಸಣ್ಣ ಡ್ರಾಮಾ ಅಷ್ಟೇ. ಆ ವೆಲ್ ಪ್ಲಾನ್ ಡ್ರಾಮಾ. ಬರೀ ಒಂದು ಮೈಂಡ್ ಗೇಮ್. ಈ ಆಟದಲ್ಲಿ ನೀವು ಸಿಗಾಕೊಂಡಿದ್ದು ನಿಮಗೆ ಗೊತ್ತಿಲ್ಲ. ಕೊನೆಯಲ್ಲಿ ನೋಡಿ ನೀವು ಸಿಗಾಕೊಂಡ್ರಿ. ಯು ಆರ್ ಟ್ರ್ಯಾಪ್ ಡಾಕ್ಟರ್. ಹಾಗಿದ್ರೆ ಇದೆಲ್ಲ ನನ್ನ ವೈಫ್ನ ನಾನೇ ಕೊಲೆ ಮಾಡಿದೆ ಅಂತ ಒಪ್ಕೊಳ್ಳೋದಕ್ಕೆ ಮಾಡಿ ಟ್ರಾಪಾ? ಬಟ್ ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಹೇ ಲುಕ್, ಐ ರಿಯಲಿ ಡೋಂಟ್ ಬಿಲೀವ್ ಯು. ನೀನು ಹುಟ್ಟಾಕಿರೋ ಎವಿಡೆನ್ಸ್ ಎಲ್ಲ ಪರ್ಫೆಕ್ಟ್ ಆಗಿದ್ರೂ ಕೂಡ ನಿನ್ನ ಮೇಲೆ ನನಗೆ ಮುಂಚೆನೇ ಸಂದೇಹ ಇತ್ತು. ನೀನೇ ಆ ವ್ಯಕ್ತಿನ ಸಾಯಿಸಿದ್ಯಾ ಅಂತ. ಈಗ ನೀನು ನಿನ್ನ ಬಾಯಲ್ಲೇ ಹೇಳಿದೆ, ವಿತ್ ಆಲ್ ಎವಿಡೆನ್ಸ್ ವಿ ಹ್ಯಾವ್ ಯು ಆನ್ ಟೇಪ್. ಇವಾಗ ನಡೆದಿರೋ ವೈಲೆನ್ಸ್ ಇಟ್ಕೊಂಡು ನೋಡಿದ್ರೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. Arrest him. ಸರ್, ಬಂದ್ಬಿಟ್ವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ.